ಸಿದ್ಧಾರೂಢ ಯಾರು ಜೋಡ್ಸ್ಯಾರ್ರಿ ಅದು? ಕನ್ನೇಶ್ವರ, ಗುರು ಕನ್ನೇಶ್ವರ, ಅವ್ ಬ್ಯಾರೆ ಅವ್ರದ್ದು ಅದು ಹೈಜಾಕ್ ಮಾಡ್ಯಾರ ಅವ್ರು. ಸಿದ್ಧಾರೂಢ ಏನ್ರಿ? ಕನ್ನೇಶ್ವರ, ಗುರು ಕನ್ನೇಶ್ವರ ಅಂತೇಳಿ ಅವ್ರದ್ದು ರಚನೆ ಅದ. ಸಾಹಿತ್ಯ ಅವ್ರದ್ದು. ಯಾರದ್ರಾಗ ಇದು ಹಾಕಬಾರ್ದ, ನಿಮ್ಮ ಹೃದಯದಲ್ಲಿ ನಿಂತು ಬಂದು ಗಾನದೊಳಗೆ ಹಾಕ್ಬೇಕು. ಯಾರದಾರ ಸಾಹಿತ್ಯ ತಗೊಂಡು ಮಾತೆಮಾದೇವಿ ಕೂಡಲ ಸಂಗಮ ತೆಗೆದು ಲಿಂಗದೇವ ಮಾಡಿದಂಗ ಆಗ್ತದ. ಮತ್ತ ಅವ್ರ ಸಾಹಿತ್ಯದಾಗ ನಾವು ಕೈ ಆಡಿಸ್ಬಾರ್ದು, ನಮ್ಮದೇ ಸಾಹಿತ್ಯ ರಚನೆ ಮಾಡಿ ಒರಿಜಿನಲ್ ಆಗ್ಬೇಕು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಂದ್ರ ಜ್ಞಾನಾಗಮ 28 ಶಿವಾಗಮಗಳ ಪೈಕಿ ಚಂದ್ರ ಜ್ಞಾನಾಗಮ ವೀರಶೈವ ಲಿಂಗವಂತ ಧರ್ಮ, ವಿಶ್ವಧರ್ಮ, ವಿಶ್ವ ಮಾನವ ಧರ್ಮ, ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಧರ್ಮ. ಆ 28 ಶಿವಾಗಮಗಳ ಪೈಕಿ ಚಂದ್ರ ಜ್ಞಾನಾಗಮ ಚಂದ್ರಿಕೆ. ಇದನ್ನ ಲಿಂಗವಂತ ಪಾಶುಪತ ಧರ್ಮ ಕೂಡ ಅಂತಾರೆ. ಈ ಒಂದು ಮೂಲ ಗ್ರಂಥದ ವಿಶ್ಲೇಷಣೆ ಮಾಡಿ ನಮಗೆ ತಿಳಿಯುವ ಹಾಗೆ ಮಾಡಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಜಗದ್ಗುರು ಜೇಚೇನಿ ಅವರು. ನಿಡುಮಾಮಡಿ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಜೇಚೇನಿ ಅವರು. ಈ ಒಂದು ಗ್ರಂಥದಲ್ಲಿ 12 ಪಟಲಗಳದಾವ. ಪಟಲ ನಾವು ಹೆಂಗ ಕಲಾ ಅಂತೀವಲ್ಲ, ತರಂಗ ಅಂತೀವಿ, ಆ ತರ. ಮೊದಲನೇ ಪಟಲದಲ್ಲಿ ಪ್ರಾರ್ಥನೆ, ಎರಡನೇ ಪಟಲದಲ್ಲಿ ಗುರುತತ್ವ ನಿರೂಪಣೆ, ಮೂರನೇ ಪಟಲದಲ್ಲಿ ಲಿಂಗತತ್ವ ನಿರ್ದೇಶನ, ನಾಲ್ಕನೇ ಪಟಲ ಜಂಗಮ ತತ್ವ, 5ನೇ ಪಟಲ ಪಾದೋದಕ ಪ್ರಸಾದ, 6ನೇ ಪಟಲ ಭಸ್ಮ ಮಹಾತ್ಮ್ಯ, ಭಸ್ಮ ಸಂಪಾದನಾ ಕಥನ, 7ನೇ ಪಟಲ ರುದ್ರಾಕ್ಷಿ ಮಹಿಮ, 8ನೇ ಪಟಲ ಪಂಚಾಕ್ಷರ ಮಂತ್ರ ವಿಧಾನ, 9ನೇ ಪಟಲ ಪಂಚಾಚಾರ ಸ್ವರೂಪ ಬೋಧನ, 10ನೇ ಪಟಲ ಶೈವ ಪ್ರಭೇದಗಳು, 11ನೇ ಪಟಲ ಶಾಂಭವ ಋತ ಆಹನಿಕ ವಿಧಾನ, 12ನೇ ಪಟಲ ಜ್ಞಾನ ಕ್ರಿಯಾ ನಿರ್ವಚನ ಅಂತ. ಅದೇನ್ ಹೇಳ್ತಾರೆ ನೋಡೋಣ, ಒಂದೊಂದೊಂದೊಂದು ಸ್ಟಡಿ ಮಾಡ್ಕೋತ ಹೋಗೋದು. ಏನ್ರಿ? ಶಾಂಭವ ಋತದ ಆಹನಿಕ ವಿಧಾನ. ಮೊದಲನೇ ಪಟಲ ಇದ್ರೊಳಗ ಪೊಡಮಡಿಕೆ. ಪೊಡಮಡೋದಂದ್ರೆ ನಮಸ್ಕಾರ ಮಾಡೋದು. ಪೊಡಮಡಿಕೆ ಅಂದ್ರೆ ನಮಸ್ಕಾರ. ಪೊಡಮಟ್ಟು ಅಂತೀವಲ್ಲ, ಅದೇ ನಮಸ್ಕಾರ. ನಮಸ್ಕಾರ ಪ್ರಾರ್ಥನೆ. ಪೊಡಮಡಿಕೆ ಪ್ರಾರ್ಥನೆ ಅಂದ್ರೆ ನಮಸ್ಕಾರ ರೂಪ ಪ್ರಾರ್ಥನೆ. ಬೆಳ್ಳಿಯ ಬೆಟ್ಟ ಬಹಳ ಎತ್ತರ, ಕೈಲಾಸ ಪರ್ವತದ ವರ್ಣನ ಮಾಡ್ತಾ ಇದ್ದಾರೆ. ಅಲ್ಲಿ ಅಂದವಾದ ನಿಕೇತನ, ಅಲ್ಲಿ ಧರ್ಮಮೂರ್ತಿಯು ಶ್ರೀಮಂತನು,
ಋಷಭಕೇತನನು ಆದ ಅನಂತ ರುದ್ರನು ಇದ್ದನು. ಆತನು ಪುರಾತನ ಪ್ರಮಥ ಪರಿಷತ್ತೆಂಬ ವರೆಗಲ್ಲಿನಿಂದ ಉಜ್ವಲನಾಗಿದ್ದನು. ಪುರಾತನ ಪ್ರಮಥ ಪರಿಷತ್ತುಗಳು ಅವನಿಗಿಂತ ಮೊದಲು ಏನೇನು ಸಾಹಿತ್ಯ ಶಾಸ್ತ್ರ ಋಷಿ ಮುನಿಗಳು ಏನೇನು ಮಾಡಿದ್ರು ಅದೆಲ್ಲರ ಹೊರಗಲ್ಲಿಗೆ ಹಚ್ಚಿ ಅವರು ಎಲ್ಲರಿಗಿಂತ ನಾನು ಹೇಳೋದು ಶ್ರೇಷ್ಠ ಅನ್ನಂತ ರೀತಿಯಲ್ಲಿ ಉಜ್ವಲನಾಗಿದ್ದ. ಆತನ ಸನ್ನಿಧಿಗೆ ಬುದ್ಧಿವಂತರಲ್ಲಿ ಪ್ರಬುದ್ಧನಾದ ಬೃಹಸ್ಪತಿಯು ಬರುವನು. ಬೃಹಸ್ಪತಿ ದೇವತೆಗಳ ಗುರು. ಅನಂತ ರುದ್ರನ ಅಡಿದಾವರೆಯಲ್ಲಿ ತನ್ನ ತಲೆಯನ್ನಿರಿಸಿ ಕೈ ಮುಗಿದು ಪ್ರಸನ್ನಗೊಳಿಸಿ ಮತ್ತೆ ಮತ್ತೆ ಕೆಳಗಿನಂತೆ ಪ್ರಾರ್ಥಿಸುವನು. ಏನಂತನ? ಓ ಭಗವಂತನೇ, ಕರುಣಾಸಾಗರನೇ, ಸರ್ವಜ್ಞಾನಿಯೇ, ನಿನ್ನ ಆಗಮ ಸಂಹಿತೆಗಳು ಪರಿಸ್ಫುಟವಾಗಿ ಆವಿಷ್ಕಾರವಾಗದಿದ್ದರೆ, ಆವಿಷ್ಕಾರ ಆಗದಂದ್ರೆ ಪ್ರಕಟ ಆಗದು, ಆಗದಿದ್ದರೆ ಈ ಜಗತ್ತು ಅರಿವು ಇಲ್ಲದಂತೆ ಅಜ್ಞಾನ ಅಂಧಕಾರದಲ್ಲಿ ಮುಳುಗುತ್ತದೆ. ಈ ಆಗಮಗಳು ಅನ್ನೋದು ಒಂದು ಪ್ರಕಟ ಆಗಲಿಲ್ಲ ಅಂತಂದ್ರೆ ಜಗತ್ತು ಅಜ್ಞಾನದಾಗ ಮುಳುಗಿ ಹೋಗ್ಬಿಡ್ತದಂತ ಹೇಳ್ತಾರೆ. ಲೋಕದಲ್ಲಿ ನಿನ್ನ ರುದ್ರ ಆಗಮ ಸಂಹಿತೆಗಳನ್ನ ಅರಿಯದೆ, ರುದ್ರಾಗಮ ಅಂದ್ರು ಒಂದೇ, ಶಿವಾಗಮ ಅಂದ್ರು ಒಂದೇ, ಸಂಹಿತೆಗಳನ್ನು ಅರಿಯದೆ ಈ ಆಗಮಗಳು ಗೊತ್ತಿಲ್ಲದೆ ಬೇರೆ ಏನು ಓದಿದ್ರು ಏನಂತ ಸಂಹಿತೆಗಳನ್ನು ಅರಿಯದೆ ತನ್ನನ್ನು ಪಂಡಿತನೆಂದು ಯಾವನು ತಿಳಿಯುತ್ತಾನೋ ಆತನೇ ದಿಟವಾದ ಪಶು ಅಂತ. ಏನ್ ಡೈಲಾಗ್ ನೋಡ್ರಿ ಅದು. ಏನೆಲ್ಲ ಓದಿ ತಿಳ್ಕೊಂಡಿರ್ಬೋದು, ಜಗತ್ತಿನಾಗ ಏನೆಲ್ಲ ಸಾಹಿತ್ಯ ಓದಿ ತಿಳ್ಕೊಂಡಿರ್ಬೋದು, ನಿನ್ನ ಸಂಹಿತೆಗಳು ಆಗಮಗಳನ್ನ ತಿಳ್ಕೊಳ್ಳಾರ್ದೆ ತನ್ನನ್ನು ತಾನು ಪಂಡಿತ ಅಂತ ಯಾವ ತಿಳ್ಕೊತಾನೋ ಅವನೇ ನಿಜವಾದ ಪಶು. ಆತನಿಗೆ ಆ ಪಾಂಡಿತ್ಯ ಮದ ಎನ್ನುವುದು ಏನಾಗ್ತದೆ, ಪಾಶವಾಗಿ ಪರಿಣಮಿಸುತ್ತದೆ. ಯಾಕಂತಂದ್ರೆ ಆಗಮ ಜ್ಞಾನ ಇಲ್ಲದಕ್ಕ ಆಗಮ ಪ್ರಜ್ಞೆಯೇ ಅಚ್ಚ ಅರಿವು. ಆಗಮಗಳ ಪ್ರಜ್ಞೆನೇ ನಿಜವಾದ ಅರಿವು, ಅಖಂಡ ಪ್ರಜ್ಞೆ. ಅದುವೇ ಪತಿ ಪ್ರಜ್ಞೆ. ಪತಿ ಪ್ರಜ್ಞೆ ಅಂತಂದ್ರೆ ಶಿವನ ಪ್ರಜ್ಞೆ. ಜೀವ ಶಿವ, ಜೀವ ಪಶು, ಪತಿ ಅಂತಂದ್ರೆ ಶಿವ, ಪಾಶ ಅಂತಂದ್ರೆ ಅವನ ಅಹಂಕಾರ. ಅದೇ ಪತಿ ಪ್ರಜ್ಞೆ. ಆದ್ದರಿಂದ ಆಗಮ ಪ್ರಜ್ಞೆಯೇ ಪತಿ ಪ್ರಜ್ಞೆ. ಚಂದ ತಿಳ್ಕೊರಿ. ಆಗಮಗಳ ಜ್ಞಾನನೇ ಪತಿ ಪ್ರಜ್ಞೆ. ಮತ್ತ ಅದು ಪತಿ ಪ್ರಜ್ಞೆ ಇಲ್ಲದೆ, ಆಗಮಗಳ ಜ್ಞಾನ ಇಲ್ಲದೆ ತನ್ನಷ್ಟಕ್ಕೆ ತಾನು ಯಾರಾದರೂ ಪಂಡಿತರು ಅಂತ ತಿಳ್ಕೊಂಡಿದ್ರಂದ್ರೆ ಅವರ ಅಹಂಕಾರನೇ ಅದು ಪಾಶ. ಆದ್ದರಿಂದ ಏನಾಗ್ತದ, ಆ ಪತಿ ಪ್ರಜ್ಞೆಯಿಂದಲೇ ಪರಮಗತಿ. ಈ ಆಗಮಗಳನ್ನು ತಿಳ್ಕೊಳ್ಳೋದ್ರಿಂದ ಒಂದು ಅತ್ಯಂತ ಶ್ರೇಷ್ಠವಾದ ಗತಿ ಪ್ರಾಪ್ತಿ ಮಾಡ್ಕೊಳ್ಳಕ್ ಸಾಧ್ಯ ಅದ. ತಮ್ಮ ಪ್ರಸಾದ ಅನುಗ್ರಹ ಸಂಪತ್ತಿಯಿಂದ ತಮ್ಮ ಆಗಮ ಅಮೃತವನ್ನ ಪಾನ ಮಾಡಿ ಅಮರ ಗುರುವಾಗಿರುವೆನು, ಸಿದ್ಧ ಸಾಧಕನಾಗಿರುವೆನು. ನಿಮ್ಮ ಎಲ್ಲ ಜ್ಞಾನ ಪಡ್ಕೊಂಡು ಶಿವನೇ ನಾನೇನಾಗಿನಿ, ದೇವತೆಗಳ ಗುರು ಆಗಿನಿ, ಅಮರ ಗುರು ಆಗಿನಿ, ಸಿದ್ಧನಾಗಿನಿ, ಸಾಧಕನಾಗಿನಿ. ಯಾರು ಹೇಳಕತ್ತಾರ? ಇದು ಬೃಹಸ್ಪತಿ ಹೇಳಕತ್ತಾನ. ದೇವತೆಗಳ ಗುರು ನಾನು ಹಿಂಗೆಲ್ಲ ಆಗಿನಿ ಅಂತ ಹೇಳಕತ್ತಾನ. ಅಮರ ಗುರುವಾಗಿರುವೆನು, ಸಿದ್ಧ ಸಾಧಕನಾಗಿರುವೆನು. ಆದರೆ ಚಂದ್ರ ಜ್ಞಾನಾಗಮದಲ್ಲಿ ಬಹುಭಾಗಗಳು ಶುಭಪ್ರದವಾಗಿರುವುಗಳೆಂದು ಕೇಳಿರುವೆನು. ಚಂದ್ರ ಜ್ಞಾನಾಗಮದೊಳಗ ಬಹಳಷ್ಟು ಶುಭಕರವಾದಂತ ವಿಚಾರಗಳದವಂತ ಕೇಳಿನಿ. ಕೃಪೆಯಿಟ್ಟು ಆ ಶಿವಶಾಸನವನ್ನು ಇಲ್ಲಿ ಹೇಳು. ವಿಶೇಷವಾಗಿ
ಅದರಲ್ಲಿ ಮೋಕ್ಷ ಧರ್ಮಗಳು ನಿರೂಪಿತವಾಗಿವೆ ಎಂದು ಕೇಳಿದ್ದೇನೆ. ಯಾವುದನ್ನ ಆಲಿಸುವುದರಿಂದ ಏನೆಲ್ಲ ಅರಿವುಗಳು ಅಳವಡುವವೋ ಅಂತ ಆ ಚಂದ್ರ ಜ್ಞಾನವನ್ನ, ಶಿವಶಾಸನವನ್ನ ಅರುಹು. ಚಂದ್ರ ಜ್ಞಾನಾಗಮದ ಮಾತುಗಳು ಮನನೀಯವಾಗಿವೆ. ಆಗಮ ಪ್ರಜ್ಞೆಯ ಅಧಿಕ್ಯವನ್ನ ಉಗ್ಗಡಿಸಿವೆ. ಎಲ್ಲ ಇದ್ರೊಳಗ ಆಗಮ ಅಂತ ಏನು ಓದ್ಬೇಕಂತಾರ ಅದರದ್ದು ಏನು ಸಾರ ಎಲ್ಲ ಇದ್ರಾಗ ಬಂದ್ಬಿಡ್ತದಂತ ಚಂದ್ರ ಜ್ಞಾನಾಗಮದಾಗ. ಜಾಗತಿಕ ಜ್ಯೋತಿಗಳೆಂದು ಬಣ್ಣಿಸಿವೆ. ಈ ಒಂದು 28 ಶಿವಾಗಮಗಳು ಜಗತ್ತಿಗೆ ಜ್ಯೋತಿಗಳಂತ. 28 ಆಗಮ ಸಂಹಿತೆಗಳು 36 ತತ್ವಗಳಲ್ಲಿ 5ನೆಯದಾದ ಶುದ್ಧ ವಿದ್ಯೆಯಿಂದ ಉಗಮಿಸಿರುವವು. 28 ಶಿವಾಗಮ ಸಂಹಿತೆಗಳು ಎಲ್ಲಿಂದ ಬಂದವಂತಂದ್ರ ಇವುದ್ರದ್ದು ಮೂಲ 36 ತತ್ವಗಳಲ್ಲಿ 5ನೇ ತತ್ವ ಶುದ್ಧ ವಿದ್ಯೆ. ಆ ವಿದ್ಯೆಯಿಂದ ಇವು 28 ಆಗಮಗಳು ಉದಯಿಸಿವೆ. ಸರ್ವಜ್ಞಾನದಿಂದ ಕೂಡಿವೆ. ಎಲ್ಲ ಒಂದು ಅದರೊಳಗೆ ಬಿಲ್ಟಿನ್ ಸರ್ವಜ್ಞಾನದಿಂದ ಕೂಡ್ಯವ, ಅದರಾಗೆ ಅದ ಎಲ್ಲ. ಆದ್ದರಿಂದ ಆಗಮಗಳ ಅರಿವೇ ಅರಿವು. ಅವನ್ನು ಅರಿಯದೆ ಬೇರೆ ಏನನ್ನು ಅರಿತರೂ ಅವನು ಅರಿತವನಲ್ಲ. ಅವನು ಅರಿತವನೆಂದು ತಿಳಿದುಕೊಂಡರೂ ಆತ ಪಂಡಿತನಲ್ಲ. ಆತ ಒಂದು ಪಶು. ಅವುಗಳಲ್ಲಿ ಚಂದ್ರ ಜ್ಞಾನಾಗಮ ಪ್ರಜ್ಞೆ ಬಹು ಮುಖವುಳ್ಳದ್ದು, ವಿಶಿಷ್ಟ ಮೋಕ್ಷ ಧರ್ಮವುಳ್ಳದ್ದು. ಅದನ್ನು ಅಳವಡಿಸಿಕೊಂಡರೆ ಉಳಿದೆಲ್ಲ ಅರಿವುಗಳು ಅಳವಡುವವು. ಬಹುಮುಖವಾದಂತ ಸಾಧನೆ, ಮೋಕ್ಷ ಸಾಧನೆ ದಾರಿ ತೋರಂತದ ಇದು. ಅದಕ್ಕೆ ಅದನ್ನು ಅಳವಡಿಸಿಕೊಂಡ್ರ ಉಳಿದೆಲ್ಲ ಅರಿವುಗಳು ಅಳವಡುವವು. ಅದರಿಂದಾಗಿ ಅದನ್ನು ಅರುವು ಎಂದು ಬೃಹಸ್ಪತಿ ಬೇಡುವನು. ಆ ಒಂದು ಚಂದ್ರ ಜ್ಞಾನಾಗಮಕ್ಕೆ ಅರಿವು ಅಂತ ಎಷ್ಟು ಅಡ್ವರ್ಟೈಸ್ ಮಾಡ್ಯಾರ ನೋಡ್ರಿ. ಇದ್ರ ಒಂದು ಪೇಜ್ನಾಗ ಆ ಚಂದ್ರ ಜ್ಞಾನಾಗಮ ಎಷ್ಟು ಮಹತ್ವದ ಅದು ಅನ್ನೋದಕ್ಕೆ ಹೇಳೋದಕ್ಕ ಎಷ್ಟು ಸರ್ಕಸ್ ಮಾಡ್ಯಾರ. ಅದಕ್ಕೆ ಅನಂತ ರುದ್ರನು ಅಂತಃಕರಣದಿಂದ ಕೂಡಿ ಹೀಗೆ ಹೇಳುವನು: ಪಶು ಪಾಶ ಪತಿ ಪರಾಮರೈ. ಪರಾಮರೈ ಅಂದ್ರೆ ಹೇಳಪ್ಪ, ಅದ್ರ ಬಗ್ಗೆ ತಿಳಿಸಿ ಹೇಳು ಅಂತ. ಪಶು ಪಾಶ ಪತಿಗಳ ಬಗ್ಗೆ ತಿಳಿಸಿ ಹೇಳು ಗುರುವೇ ಅಂದಂಗ. ಓ ಸುರಗುರುವೇ, ನೀನು ಒಳ್ಳೆಯ ಬುದ್ಧಿವಂತನು, ಯುಕ್ತವಾದುದನ್ನೇ ಕೇಳಿದೆ. ಸ್ಥಿರಚಿತ್ತನಾಗಿ ಕೇಳು. ನಿನ್ನಿಷ್ಟದಂತೆ ಶಿವಶಾಸನವನ್ನು ಹೇಳುವನು. ಅದಕ್ಕೆ ಅನಂತ ರುದ್ರ ಏನ್ ಮಾಡ್ತಾನ, ಪಶುಪತಿ ಹಂಗ್ ಬೇಡಿದಾಗ ಅನಂತ ರುದ್ರ ಅಂತಃಕರಣದಿಂದ ಕೂಡಿ ಹೀಗೆ ಹೇಳುವನು. ಏನಂತ? ಪಶು ಪಾಶ ಪತಿ ಪರಾಮರೈ. ಆಯ್ತು, ಪಶು ಪಾಶ ಪತಿ ಬಗ್ಗೆ ಹೇಳ್ತೀನಿ, ನೀನು ಸ್ಥಿರಚಿತ್ತನಾಗಿ ಕೇಳು. ನೀನು ಇಷ್ಟಪಟ್ಟು ಕೇಳಕ್ ಬಂದಿದಿ, ಸ್ವಲ್ಪ ಕಾನ್ಸಂಟ್ರೇಷನ್ ನಿಂದ ಕೇಳು, ಹೇಳ್ತೀನಿ ಅಂತ. ಪಶುಪತಿ ಪಾಶಗಳಲ್ಲಿ ಪರಾಮರ್ಶೆ ಇಲ್ಲಿ ನಡೆದಿದೆ. ಪರಾಮರಯಲ್ಲ, ಪರಾಮರ್ಶೆ ಹೆಡಿಂಗ್. ಅದೇನು ನಮ್ದು ಪ್ರಿಂಟಿಂಗ್ ಪ್ರಾಬ್ಲಮ್ ಅದದು. ಪರಾಮರ್ಶೆ ಮುಟ್ಲಕ್ಕ ಹೋದ್ರೆ ಮೆತ್ತಗಾಗ್ಬಿಟ್ಟದೆ ಅದು. ಪರಾಮರ್ಶೆ ಪರಾಮರ್ಶೆ ಇಲ್ಲಿ ನಡೆದಿದೆ. ಪಶುಪದ ವಾಚ್ಯವಲ್ಲ, ಸೂಚ್ಯ. ಪಶುಪದ ಅಂದ್ಕೂಡ್ಲೇನೆ, ಪಶು ಅಂದ್ಕೂಡ್ಲೇನೆ 4 ಕಾಲು 1 ಬಾಲ ಇದ್ದದಕ್ಕೆ ಪಶು ಅಂತಾರ. ಅದು ಅಲ್ಲ, ಅದು ವಾಚ್ಯ ಅಲ್ಲ, ಇದು ಸೂಚ್ಯ. 4 ಕಾಲುಗಳುಳ್ಳ ಪಶುಗಳೇ ಪಶುಗಳಲ್ಲ. ಮಾಯಾ ಸಂಸಾರದ ವಶರಾದ ಬ್ರಹ್ಮಾದಿ ಸ್ಥಾವರಾಂತವಾದವುಗಳೆಲ್ಲ ಪಶುಗಳು. ಅವ ಬ್ರಹ್ಮ ಇರ್ಬೋದು, ವಿಷ್ಣು ಇರ್ಬೋದು, ರುದ್ರ ಇರ್ಬೋದು, ಯಾರು ಬೇಕಾದವ್ರು ಇರ್ಬೋದು.
ಕಡೆಗೆ ಸ್ಥಾವರ ಅಂತಂದ್ರ ಈ ಒಂದು ಪಂಚಭೂತಾತ್ಮಕ ಜಡ ಪದಾರ್ಥಗಳಾದ್ರೂ ಇರ್ಬೋದು, ದೇವತೆಗಳಿರ್ಬೋದು, ರಾಕ್ಷಸರಿರ್ಬೋದು, ಯಾರು ಬೇಕಾದವ್ರು ಇದ್ರೂ ಸಹಿತ ಮಾಯಾ ಎಂಥದ್ದು ಮಾಯಾ ಸಂಸಾರದ ವಶರಾದವರೆಲ್ಲ ಪಶುಗಳೇ ಅಂತ ಹೇಳ್ಬಿಟ್ಟವು. ಈ ಪಶುಗಳ ಪತಿಯೇ ವಿಶ್ವೇಶನಾದ ಶಿವನು. ಆತನನ್ನೇ ಪಶುಪತಿ ಎಂದು ಹೇಳಲಾಗಿದೆ. ಮಾಯೆ, ಮೋಹ, ಮಲಾದಿಗಳೇ ಪಶುಗಳು. ಮಾಯೆ, ಮೋಹ, ಮಲಾದಿಗಳೇ ಪಾಶಗಳು, ಪಶು ಅಲ್ಲ, ಪಾಶಗಳು. ಈ ಮಾಯೆ ಅನ್ನೋದೇನದ, ಮೋಹ ಮಾಯೆ ಅನ್ನೋದಿದೆ, ಪಾಶಗಳು. ಪಶುಪತಿ ಅಂದ್ರೆ ಶಿವ, ಪಶು ಅಂತಂದ್ರೆ ಜೀವ, ಪಾಶ ಅಂತಂದ್ರೆ ಮಾಯೆ, ಮೋಹ, ಮಲಾದಿಗಳೇ ಪಾಶ. 3 ವಾಕ್ಯಗಳು ಪಕ್ಕ ತಿಳ್ಕೊರಿ. ಮಾಯಾ ಸಂಸಾರದ ವಶರಾದ ಬ್ರಹ್ಮನಿಂದ ಸ್ಟಾರ್ಟ್ ಆಗಿ ಸ್ಥಾವರ ಅಂತ್ಯದವರೆಗೆ ಏನೇನು ಮಾಯೆಯ ಒಂದು ಸಂಸಾರದ ವಶ ಅದವೋ ಅವೆಲ್ಲ ಪಶುಗಳು. ಈ ಪಶುಗಳಿಗೆ ಪತಿಯೇ ಯಾರಪ್ಪ ಅಂದ್ರೆ ಶಿವ, ವಿಶ್ವೇಶ್ವರ ಶಿವ. ಮತ್ತೆ ಪಾಶ ಯಾವುದು ಅಂತಂದ್ರ ಮಾಯೆ, ಮೋಹ, ಮಲಾದಿಗಳೇ. ಮತ್ತ ಇವುಗಳಲ್ಲಿ ಇವುಗಳಿಂದ ಕಟ್ಟಿ ಹಾಕಿದ್ದಾನೆ ಪತಿಯು. ಅದೇ ಭಕ್ತಿಯಿಂದ ಚೆನ್ನಾಗಿ ಉಪಾಸನ ಮಾಡುವವರನ್ನ ಆ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಯಾರು? ಒಂದು ನಿಮಿಷ. ಮಾಯ, ಮೋಹ, ಮಲಾದಿಗಳೇ ಭಾಷೆಗಳು. ವಿಷಯ ಸಂಸಾರದ ಪ್ರಪಂಚಕ್ಕಾಗಿ ಇರತಕ್ಕಂಥ ಮಾಯ, ಮೋಹ, ಮಲಾದಿಗಳೇ ಭಾಷೆ. ಮಾಯಾ ವಶರಾದ ಪಶುಗಳೇ. ಮಾಯೆ, ಮೋಹ, ಮಲಾದಿಗಳ ಪಾಶಗಳು. ಮಾಯಾ ಸಂಸಾರದ ವಶರಾದ ಬ್ರಹ್ಮಾದಿ ಸ್ಥಾವರ ಅಂತ ಒಟ್ಟು ಏನೇನದವ ಮಾಯಾ ವಶ ಯಾವದ ಪ್ರಕೃತಿ ಒಳಗೆ ಏನೇನದವ ಎಲ್ಲ ಪಶುಗಳು. ಈ ಪಶುಗಳ ಪತಿಯೇ ಶಿವ. ಪಶುಪತಿ ಪಾಶ ಇವುದರದ ಪರಾಮರ್ಶೆ, ಈ ತಿಳುವಳಿಕೆ. ಇವುಗಳಿಂದ ಕಟ್ಟಿ ಹಾಕಿದ್ದಾನೆ ಪತಿ. ಅದೇ ಏನ್ ಮಾಡ್ಯಾನ? ಭಕ್ತಿಯಿಂದ ಉಪಾಸನೆ ಮಾಡಲಾರದವರಿಗೆ ಕಟ್ಟಿ ಹಾಕ್ಯಾನ. ಭಕ್ತಿಯಿಂದ ಯಾರು ಪರಮಾತ್ಮನ ಉಪಾಸನೆ ಮಾಡ್ತಾರ ಅವರಿಗೆ ಪಾಶದಿಂದ ಬಿಡುಗಡೆ ಮಾಡ್ತಾನೆ ಅಷ್ಟೇ. ಇವುಗಳಿಂದ ಕಟ್ಟಿ ಹಾಕಿದ್ದಾನೆ ಪತಿ. ಅದೇ ಭಕ್ತಿಯಿಂದ ಚೆನ್ನಾಗಿ ಉಪಾಸನ ಮಾಡುವವರನ್ನ ಆ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಆಗಮದಲ್ಲಿ ಭಕ್ತಿ ರಸಕ್ಕೆ ಆದ್ಯತೆ ಇದೆ. ಆಗಮದೊಳಗೆ ಏನದು? ಭಕ್ತಿ ರಸಕ್ಕ ಆದ್ಯತೆ. ಕಾರಣ ಮಲ ಮಾಯೆಯುಳ್ಳವರಾಗಿ, ಅಂದರೆ ಆದೀಕ್ಷರಾಗಿ ಇರಬಾರದು. ಆದೀಕ್ಷೆ ಅಲ್ಲದು, ಅದೀಕ್ಷೆ. ಮಾಯೆ ಮಲ ಉಳ್ಳವರಾಗಿ ಇರಬಾರದು. ಇದ್ದರೆ ಭವಪಾಶ ತಪ್ಪದು.
ಅದೀಕ್ಷರಾಗಿ ಇರಬಾರ್ದು. ಅದೀಕ್ಷೆ ಅಂದ್ರೆ ಪಾಪ ಕರ್ಮ ಹಂಗೆ ಬೆಳೆಸ್ಕೋತೇ ಹೋಗ್ಬಾರ್ದು. ದೀಕ್ಷೆ ಅಂದ್ರೆ ಅದನ್ನ ಕ್ಷಯ ಮಾಡ್ಕೊತ ಹೋಗ್ಬೇಕು. ಭಕ್ತಿ ಜ್ಞಾನ ವೈರಾಗ್ಯದಿಂದ ಅದು ಕ್ಷಯಿಸ್ಕೊತ ಹೋಗ್ತದ. ಮತ್ತೆ ಏನ್ ಕರ್ಮ ದಿನ ಮಾಡ್ತಿರ್ತೀವಿ ಅದರಿಂದ ಅದು ಬೆಳ್ಕೊತ ಹೋಗ್ತದ. ಅದನ್ನ ಅದೀಕ್ಷರಾಗಿ ಇರಬಾರ್ದಂದ್ರೆ ಅದನ್ನ ಕಳ್ಕೊಳ್ಳಾರ್ದಂಗ ಅದು ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊತ ಹೋಗ್ಬಾರ್ದು. ಆ ರೀತಿ ಆಯ್ತಂದ್ರೆ ಭವಪಾಶ ತಪ್ಪದು. ಅದೀಕ್ಷರಾಗಿ ಇರಬಾರದು. ಕ್ಷ ಅಂದ್ರೆ ಕ್ಷಯ ಆಗದು. ಆ ಕರ್ಮ ಫಲಗಳನ್ನ ಕಳ್ಕೊಳ್ಳಕ ಎಷ್ಟು ಸಾಧ್ಯ ಅದ ಅಷ್ಟು ನಾವು ಏನೇನ್ ಮಾಡ್ಬೇಕು ಅವೆಲ್ಲ ಮಾಡ್ಕೊತಿರ್ಬೇಕು. ಕರ್ಮ ಮಾಡೋದಂತೂ ತಪ್ಪಲ್ಲ. ಆ ಮಾಡಿದ ಕರ್ಮದ ಫಲ ಅದರಿಂದ ನಾವು ಏನ್ ಮಾಡ್ಕೋಬೇಕಾಗ್ತದ, ಮುಕ್ತ ಆಗ್ಬೇಕಾದ್ರ ಭಕ್ತಿ ಜ್ಞಾನ ವೈರಾಗ್ಯದಿಂದ ನಾವು ಸಾಧನೆ ಮಾಡ್ಕೋತಿರ್ಬೇಕು. ಅದೇ ದೀಕ್ಷೆ. ಇಲ್ಲ ಅಂತಂದ್ರೆ ಭವಪಾಶ ತಪ್ಪದು, ಬಂಧನಕ್ಕೊಳಗಾಗ್ಬಿಡ್ತೀವಿ. 24 ತತ್ವಗಳು ಮಾಯಾಕರ್ಮ ಗುಣಗಳಿಂದ ಕೂಡಿ ಅಶುದ್ಧಗಳಾಗಿವೆ. 24 ತತ್ವಗಳೇನಾಗವ ಮಾಯಾಕರ್ಮದಿಂದ ಕೂಡಿ ಅಶುದ್ಧಗಳಾಗಿವೆ. ಇವನ್ನ ವಿಷಯಗಳೆಂದು ಜೀವಬಂಧನ ಪಾಶಗಳೆಂದು ಹೇಳಲಾಗುತ್ತದೆ. 36 ತತ್ವಗಳಲ್ಲಿ 24 ತತ್ವಗಳು ಅಶುದ್ಧ ತತ್ವಗಳದವ. ಅವೇ ನಮಗ ಬಂಧಿಸ್ತವ. ಅದಕ್ಕೆ ಅವು ಏನೇನದವ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕು. ಮಹೇಶ್ವರನು ಬ್ರಹ್ಮಾದಿ ಸ್ತಂಭ ಪರ್ಯಂತ ಇರುವ ಪಶುಗಳನ್ನ 24 ಪಾಶಗಳಿಂದ ಬಂಧಿಸಿ ತಾನು ಪತಿಯಾಗಿ ಕಾರ್ಯವನ್ನು ಮಾಡಿಸುತ್ತಾನೆ. ಎಲ್ಲಾ ಪಾಶಗಳಿಂದ ಬಂಧಿಸಿ ಅವ ಏನ್ ಮಾಡ್ಲಕತ್ತಾನ, ನಮಗ ಇವೆಲ್ಲ ಕೆಲಸ ಮಾಡ್ಲಕತ್ತಾನ. ನಾವು ಮಾಡ್ಲಕತ್ತೀವಿ ನಾವು ತಿಳ್ಕೊಂಡಿವಿ, ಅವ ಮಾಡಿಸ್ಲಕತ್ತಾನ. 36 ತತ್ವಗಳಲ್ಲಿ ಮೊದಲಿನ ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧ ವಿದ್ಯೆ, ಇವು 5 ಶುದ್ಧ ತತ್ವಗಳು. ಯಾವ್ಯಾವು? ಶಿವ, ಶಕ್ತಿ, ಸದಾಶಿವ, ಈಶ್ವರ. ಈಶ್ವರಗ ಬ್ರಾಕೆಟ್ನಾಗ ಮಹೇಶ್ವರ ಅಂತ ಹಾಕೊಂಡ್ರೆ 36ರಾಗ ಎಷ್ಟಾಯ್ತಿದು? 5. ಶಿವ, ಶಕ್ತಿ, ಸದಾಶಿವ, ಈಶ್ವರ. ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧ ವಿದ್ಯೆ. ಶುದ್ಧ ವಿದ್ಯೆ ಈಶ್ವರ ಅನ್ನೋದು ಬ್ರಾಕೆಟ್ನಾಗ ಮಹೇಶ್ವರ ಅಂದು ಪ್ಲಸ್ ಶುದ್ಧ ವಿದ್ಯೆ ಅಂತ ಒಂದಂತ. ಇವು ಒಟ್ಟು ಇವು 5 ಕೂಡಿ ಏನಾಯ್ತು? ಶುದ್ಧ ತತ್ವಗಳು. ಮುಂದೆ ಮಾಯೆ, ಕಲಾ, ಅಶುದ್ಧ, ಮಾಯೆ, ಕಲಾ, ಅಶುದ್ಧ. ಮಾಯೆ, ಕಲಾ, ವಿದ್ಯಾ, ರಾಗ, ಕಾಲ, ನಿಯತಿ. ಮಾಯೆ, ಕಲಾ, ವಿದ್ಯೆ, ರಾಗ, ಕಾಲ, ನಿಯತಿ, ಪುರುಷ. ಇವು 7 ಅಶುದ್ಧ ತ್ಯಾಕಲ್ ಶಬ್ದ ಸೇರ್ಸನ ಏನೇನೋ ಮಾಡ್ಯಾನ. ಮಾಯೆ, ಕಲಾ, ಅಶುದ್ಧ ಅಂತಬಾರದು. ವಿದ್ಯೆ, ರಾಗ, ಕಾಲ, ನಿಯತಿ, ಪುರುಷ. ಇವು 7 ಶುದ್ಧಾಶುದ್ಧ ತತ್ವಗಳಂತಿವು. ಮಾಯೆ, ಕಲಾ, ಅಶುದ್ಧ. ಅಶುದ್ಧ ವಿದ್ಯೆ ಹಂಗದು. ಅದು ಅರ್ಧ ಶಬ್ದ ಆ ಕಡೆ ಇವು ಪ್ರಿಂಟ್ ಮಾಡೋರು ಶಬ್ಬಿಸಿ ಬಿಟ್ಟಿರ್ತಾರೆ. ಅದೇ ಸಮಸ್ಯೆ. ಈಗ 36ರಾಗ ನೀಟಾಗಿ ಬರ್ಕೊಳ್ರಿ. 1 ಶಿವ, 2ನೇದು ಶಕ್ತಿ, 3ನೇದು ಸದಾಶಿವ, 4ನೇದು ಈಶ್ವರ. ಈಶ್ವರಗೆ ಮಹೇಶ್ವರ ಅಂತಾರ. 5ನೇದು ಶುದ್ಧ ವಿದ್ಯೆ. ಇವು 5 ಶುದ್ಧ ತತ್ವಗಳು. ಯಾವ್ಯಾವು? ಚಂದ ಒಂದ್ಸಾರಿ ತಿಳ್ಕೊಂಡ್ಬಿಡ್ರಿ ಪಕ್ಕ. ಶಿವ, ಶಕ್ತಿ, ಸದಾಶಿವ, ಈಶ್ವರ ಅಂದ್ರೆ ಬ್ರಾಕೆಟ್ನಾಗ ಮಹೇಶ್ವರ ಅಂತ ಹಾಕೊಳ್ರಿ. 4 ಆಯ್ತು. ಇನ್ನ ಒಂದು 5ನೇದು ಶುದ್ಧ ವಿದ್ಯೆ.
ಇವು 5 ಶುದ್ಧ ಅಧ್ವ ತತ್ವಗಳಂತ. ಶುದ್ಧ ಅಧ್ವ ಅಂದ್ರೆ ಏನೇನು? ಶುದ್ಧ ತತ್ವ ಅಂದ್ರೆ ಮುಗಿದೋಯ್ತು. ಅಧ್ವ ಅಂತಂದ್ರೆ ಅದೇನು ಶ್ರೇಷ್ಠ ಅಂದಂಗೆ ಏನೋ ಅದ ಶುದ್ಧ ಅಧ್ವ ತತ್ವ. ಇರ್ಲಿ. ನೆಕ್ಸ್ಟ್ ಮಾಯೆ ಕಲಾ ಅಶುದ್ಧ ವಿದ್ಯೆ. ಅದು ಶುದ್ಧ ವಿದ್ಯೆ, ಇಲ್ಲಿ ಅಶುದ್ಧ ವಿದ್ಯೆ. ಮಾಯೆ ಕಲಾ ಅಶುದ್ಧ ವಿದ್ಯೆ, ರಾಗ ಕಾಲ ನಿಯತಿ. ಮಾಯೆ ಕಲಾ ಅಶುದ್ಧ ವಿದ್ಯೆ 3 ಆಯ್ತು, ರಾಗ ಕಾಲ ನಿಯತಿ 6 ಆಯ್ತು, ಪುರುಷ ಪುರುಷ ಇವು 7 ಶುದ್ಧಾಶುದ್ಧ ತತ್ವ ಅಂದ್ರೆ ಮಿಶ್ರ ತತ್ವ. ಇದು ಶುದ್ಧನೂ ಹೌದು ಅಶುದ್ಧನೂ ಹೌದು. ಏನೇನ್ ಬರ್ಕೊಂಡ್ರಿ? ಮಾಯೆ ಕಲಾ ರಾಗ ಕಾಲ ನಿಯತಿ ಪುರುಷ. ಮಾಯೆ ಕಲಾ ಅಶುದ್ಧ ವಿದ್ಯೆ. ಮಾಯೆ ಕಲಾ ಅಶುದ್ಧ ವಿದ್ಯೆ 3ನೇದ್ದು. ರಾಗ ಕಾಲ ನಿಯತಿ. ಮತ್ತೆ 7ನೇದ್ದು ಪುರುಷ. ಇವು ಏನದವ? ಮಿಶ್ರ ತತ್ವ. ಶುದ್ಧನೂ ಹೌದು ಅಶುದ್ಧನೂ ಹೌದು. ಮುಂದ ಶುದ್ಧ ಅಶುದ್ಧ ಅಂತಾರೆ ಇವಕ್ಕ, ಮಿಶ್ರ ತತ್ವಗಳು. ಮುಂದೇನದವ? 24 ಬರ್ಕೋಬೇಕು. 1 2 3 4 5 6 7 ಹಿಂಗೆಲ್ಲ ಬರ್ಕೊಳ್ಳಿ. 8 9 10 11 12 13 14 15 16 17 18 19 20 21 22 23 24 ಇವು 24 ಏನದವ? ಅಶುದ್ಧ ತತ್ವಗಳು. ಏನೇನ್ ಬರ್ತಾವ ಇದ್ರೊಳಗಂದ್ರ ಪ್ರಕೃತಿ ಮತ್ತೆ ಬುದ್ಧಿ ಚಿತ್ತ. ಪ್ರಕೃತಿ ಬುದ್ಧಿ ಚಿತ್ತ. ಪ್ರಕೃತಿ ಅಂದ್ರೆ ಸತ್ವ ರಜ ತಮ ಗುಣಗಳು ಪ್ರಕೃತಿ. ಮತ್ತೆ ಅಹಂಕಾರ 4ನೇದ್ದು. ಅಹಂಕಾರ 5ನೇದ್ದು ಕರ್ಮೇಂದ್ರಿಯಗಳು ಅಂತಂದ್ರೆ ಕೈ ಕಾಲು ಬಾಯಿ ಗುದ ಗುಯ್ಯ. 5 6 7 8 9 9. ಮುಂದ ಜ್ಞಾನೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ. 10 11 12 13 14 ಆಯ್ತು. ಆಮೇಲೆ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಆದ್ಮೇಲೆ ನೆಕ್ಸ್ಟ್ ಮಹಾಭೂತಗಳು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ. ಅದರ 24. ಅದು 24 ಏನ್ ತಿಳಿದಿಲ್ಲ.
ಪ್ರಕೃತಿ ಬುದ್ಧಿ ಚಿತ್ತ ಅಹಂಕಾರ ಕೈ ಕಾಲು ಬಾಯಿ ಗುದ ಗುಹ್ಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ. ಇಪ್ಪತ್ನಾಲ್ಕು ಇವು ಏನದಾವ ಅಶುದ್ಧ ತತ್ವಗಳು. ಒಟ್ಟೆಲ್ಲ ಕೂಡಿ 36. ಅದು ಇಲ್ಲ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ನಾನೇನ್ ಮಾಡೋದು? 24 ಅಶುದ್ಧ ತತ್ವಗಳು, 7 ಮಿಶ್ರ ತತ್ವಗಳು, 5 ಶುದ್ಧ ತತ್ವಗಳು, ಒಟ್ಟು 36 ತತ್ವಗಳು. ಇದು ಆಗಮ. ಯಾರು ಗಟ್ಟಿಯಾಗಿ ಓದ್ತೀರಿ, ಆಗಮವನ್ನೇ ನಿಮ್ಮ ಒಂದು ವೇದ ಕೃಪಾ ಅಂತ ಹೇಳಿ ಯಾರು ಪರಿಗಣಿಸ್ಕೋತೀರಿ ಅವರು ಈ 36 ತತ್ವ ಯಾವಾಗಲೂ ಹೇಳಕ್ ಬರ್ಬೇಕು. ಶುದ್ಧ ತತ್ವ ಯಾವು, ಅಶುದ್ಧ ತತ್ವ ಯಾವು, ಶುದ್ಧ ಅಶುದ್ಧ ಅಂದ್ರೆ ಮಿಶ್ರ ತತ್ವ ಯಾವು, ಇವು ಗಟ್ಟಿಯಾಗಿ ಹೇಳಕ್ ಬರ್ಬೇಕು. ವೇದ ಕೃಪಾ. ಇದಕ್ಕೇನಂತಾರ? ಪ್ರಸಾದ ಗ್ರಂಥ ಕೂಡ ಅಂತಾರ. ವೇದ ಕೃಪಾ ಅಂದ್ರೆ ಒಂದೇ, ಪ್ರಸಾದ ಗ್ರಂಥ ಅಂದ್ರೆ ಒಂದೇ. ನನಗ ವಿಚಾರ ಸಾಗರ ಪ್ರಸಾದ ಗ್ರಂಥ, ನನಗ ಆಗಿದ್ದ ಪ್ರಸಾದನೆ ನಿಮಗೆ ಆಗ್ಬೇಕತ್ತೇನಿಲ್ಲ. ನಿಮ್ ಚಾಯ್ಸ್ ಯಾವ್ದದ ನೀವು ಹುಡ್ಕೊಳ್ಳೋದು. ಅದಕ್ಕೆ ನಾ ಎಲ್ಲ ಗ್ರಂಥಗಳು ಓದ್ರಿ ಅಂತೇಳಿ ನಾನು. ನಿಮಗೆ ಯಾವ್ದು ಲೈಕ್ ಆಗ್ತದೋ ಅದು ಹಿಡ್ಕೋರಿ. ನಾ ಹಿಡಿದಿದ್ದೆ ನೀವು ಹಿಡಿಬೇಕತ್ತೇನಿಲ್ಲ. ವಿಚಾರ ಸಾಗರ ಓದೋದ್ರಿಂದ ಎಲ್ಲಾ ಗ್ರಂಥಗಳು ಓದುವ ಸಾಮರ್ಥ್ಯ ಬರ್ತದ. ಆದ್ರೆ ಎಲ್ಲರೂ ವಿಚಾರ ಸಾಗರನೇ ಹಿಡೋದಕ್ಕೆ ಅದರಲ್ಲೇನೇ ಹೋಗ್ಬೇಕಂತೇನಿಲ್ಲ. ನಿಮ್ಮ ಲೈಕಿಂಗ್ ಗ್ರಂಥಗಳೇನದು ಅವುಗಳನ್ನು ಹಿಡಿದ್ರೆ ನಿಮಗ ನಮ್ಮ ಮನ್ಯಾಗ ನೀವು ಓಡಾಡೋದಕ್ಕೆ ನಿಮ್ಮ ಮನ್ಯಾಗ ನೀವು ಓಡಾಡೋದಕ್ಕೆ ವ್ಯತ್ಯಾಸ ಅದ ಇಲ್ಲ? ಇನ್ನೊಬ್ಬರ ಮನ್ಯಾಗ ಓಡಾಡೋದಕ್ಕೆ ನಿಮ್ಮ ಮನ್ಯಾಗ ಓಡಾಡೋದಕ್ಕೆ ಹೆಂಗ? ನಿಮ್ಮ ಮನ್ಯಾಗ ನೀವು ಆದ ಕೂಡಲೇ ಎಷ್ಟು ಸರಳವಾಗಿ ಓಡಾಡ್ತೀರಿ, ಎಲ್ಲಿ ಕೈ ಇಡ್ತೀರಿ, ನಿಮ್ದು ಏನ್ ವಸ್ತುಗಳದಾವ ಕರೆಕ್ಟ್ ಸಿಗ್ತಿರ್ತಾವ. ಇನ್ನೊಬ್ಬರ ಮನೆಗೆ ಹೋದಂಗ ಈಗ ಇನ್ನೊಬ್ಬರದು ಕಾಪಿ ಮಾಡೋದು, ಇನ್ನೊಬ್ಬರದು ಕೃಪೆ ನಮ್ಮದು ಅಂತೇಳಿ ಹಿಂಗ್ ತಿಳ್ಕೊಂಡ್ರಿಲ್ಲ. ನಿಮ್ಮದೇ ಸ್ವಂತ ಹುಡುಕಾಟ ಇರಬೇಕು, ನಿಮ್ಮದೇ ಒಂದು ಸ್ವಂತ ಗುರು ಇರಬೇಕು, ನಿಮ್ಮದೇ ಒಂದು ಸ್ವಂತ ಶಾಸ್ತ್ರ ಇರಬೇಕು. ಆ ಗುರುವಿನ ಜೊತೆಗೆ ಬಹಳ ಎಲ್ಲಾ ಜ್ಞಾನವನ್ನು ಪಡ್ಕೊಳಕ 24 ತಾಸನಾಗ ಯಾವಾಗ ಏನ್ ಕೇಳಿದ್ರು ಹೇಳಕ ಗುರು ತಯಾರಿರ್ಬೇಕು, ಕೇಳಕ್ಕೆ ಶಿಷ್ಯ ತಯಾರಿರ್ಬೇಕು. ಒಟ್ಟು ಇಬ್ರು ಕೂಡಿ ಹೆಂಗ್ ಸಾಧನೆ ಮಾಡ್ಬೇಕಂದ್ರ ಹಂಗ ಸಾಧನೆ ಮಾಡ್ಬೇಕು. ಹಂಗ ಗುರು ಕೃಪಾ, ವೇದ ಕೃಪಾ ಇವೆಲ್ಲ ಹುಡುಕಾಟ ಇರ್ಬೇಕು. ಆ ಹುಡುಕಾಟ ಮುಗಿದದ್ರಿ, ಇಲ್ಲೇನ್ ನಡೆದದ, ನಿಮ್ದೇ ಒಂದು ನಮಗ್ ಗುರು ಕೃಪಾ, ನಿಮ್ದೇ ವೇದ ಕೃಪಾ ಅಂತೇಳಿಕೆ ಇಲ್ಲಿ ತನಕ ಹಿಂದ ಏನೇನ್ ಮಾಡಿ ಬಂದಿರಿ ಅದಕ್ಕಿಂತ ಇದು ಶ್ರೇಷ್ಠ ಅನಿಸದ, ನಾವು ಇದೇ ಇಟ್ಕೊಂಡಿವ್ರಿ ಈಗ ಸದ್ಯಕ್ಕ ಅಂತಂದ್ರು ನಡೀತದ. ಇನ್ನ ಇದಕ್ಕಿಂತ ಚಲೋದು ಮುಂದೆ ಏನಾದ್ರು ಸಿಗ್ತದ ಅನ್ನೋ ಹುಡುಕಾಟ ಇತ್ತಂದ್ರ ಅದನ್ನೂ ಸರಿ. ಯಾಕಂದ್ರೆ ನಿಮ್ಮ ನಿಮ್ಮ ಗುಣ ಸ್ವಭಾವಗಳಿಗೆ ಯಾರು ಮಾಲೀಕರಲ್ಲ. ನಿಮಗೆ ನಾವು ಈ ಸಂದರ್ಭದಲ್ಲಿ ಒಂದು ಹೇಳಕತ್ತೀವಿ ಅಷ್ಟೇ. ವಿಜ್ಞಾನ ಪೂರ್ವದ ವಿಜ್ಞಾನ ನಷ್ಟ ಆಗಿ ಉತ್ತರದ ವಿಜ್ಞಾನ ಸೃಷ್ಟಿ ಆಗ್ತಿರ್ತದೆ. ಇಂಥವು ಎಸೋ ಕಡೆ ಕೇಳಿರಿ, ಅದರಂಗೆ ಇಲ್ಲಿನೂ ಕೇಳಕತ್ತೀರಿ. ಮತ್ತ ಇದು ಮುಗೀತು ಸಾಕಪ್ಪ ಜಾತ್ರೆ ಅಂದ್ರೆ ಇದು ಮುಗಿಸ್ಕೊಂಡು ಮತ್ ಬೇರೆ ಕಡೆ ಮತ್ತೆ ಹೊಸದು ಉತ್ತರ ವಿಜ್ಞಾನ ಕೇಳೋದು. ಇವೆಲ್ಲ ಹಿಂಗೆ ಇರ್ತಾವ, ಅವ್ರವ್ರ ಬುದ್ಧಿಗೆ ಬಿಟ್ಟದ್ದು. ಅದು ಏನಾದ್ರೂ ಸಹಿತ ನಿಮ್ಮ ಸಾಧನೆ ನಿಮ್ಮೊಳಗೆ ನೀವು ಗಟ್ಟಿಯಾಗಿ ಮಾಡಿದಾಗೆ ಅದು ಲೆಕ್ಕ. ಹೊರಗಿಂದ ಎಲ್ಲಾನು ಹೊರಗಿಂದೇ, ಇದು ವೇದನು ಹೊರಗಿಂದೆ, ಈಶ್ವರನು ಹೊರಗಿನವನೇ, ಗುರುನು ಹೊರಗಿನವನೇ. ನೀವು ಮಾಡಬೇಕಾದ ಸಾಧನೆ ನಿಮ್ಮ ಅಂತಃಕರಣದೊಳಗೆ ಮಾಡ್ಕೋಬೇಕು.
ರೆಸ್ಟ್ ಮಾಡಿ ಮೊದಲು ಒಂದು ತಾಸು ಆಮೇಲೆ ನೋಡ. ಅದಕ್ಕೇನದ ಅಂತಃಕರಣ ಕೃಪ ಆಗ್ಬೇಕು. ನಿಮ್ಮೊಳಗೆ ನಿಮ್ಮ ಸಾಧನೆ ಆಗಂತ ಕೆಲಸ ಆಗ್ಬೇಕು. ಗುರುವಿನಿಂದ ಆಗಿದ್ದು ನಕಣೆ, ನಿಮ್ಮ ಅಂತಃಕರಣದಾಗ ಆಗ್ಬೇಕಾಗಿದ್ದು ಭರಣೆ. ಈಶ್ವರನಿಂದ ಆಗಿದ್ದು ನಕಣೆ, ನಿಮ್ಮ ಅಂತಃಕರಣದಾಗ ಆಗ್ಯದು ಭರಣೆ. ಶಾಸ್ತ್ರಲಿಂತ ಆಗೋದು ನಕಣೆನೆ, ಎಲ್ಲ ಓಸು ನಾಕಣೆನೆ ಆಟೆ. ನಿಮ್ಮ ಅಂತಃಕರಣದಾಗ ಆಗ್ಬೇಕಾಗಿದ್ದೆ 12ನೇ ಕೆಲಸ ಅದು. ಅದಕ್ಕೆ ಅಂತಃಕರಣ ಕೃಪೆನೇ ಬಹಳ ಮುಖ್ಯ. ಅದಕ್ಕೆ ಏನಾಯ್ತು, ಮಹೇಶನ ಆಜ್ಞೆಯಿಂದ ಈ 24 ತತ್ವಗಳೇನದವಲ್ಲ, ಈ 24 ತತ್ವ ಯಾವತ್ತು ಗೊತ್ತಾಯ್ತಿಲ್ಲ. ಈಗ ಈ 24 ತತ್ವಗಳು ಮಾಯಾ ಕರ್ಮ ಗುಣಗಳಿಂದ ಕೂಡ್ಯವ. ಇವಕ್ಕೆ ಅಶುದ್ಧ ಅಂತ ಯಾಕಂತಾರ ಅಂತಂದ್ರ, ಮಾಯೆ ಮತ್ತು ಕರ್ಮ ಆ ಗುಣಗಳು ಅದಾವ ಇದ್ರೊಳಗ ಕೂಡಿ ಅಶುದ್ಧ ಆಗ್ಯಾವ. ಶುದ್ಧ ತತ್ವ 5 ಅದಾವಲ್ಲ, ಅದ್ರೊಳಗೆ ಮಾಯೆ ಇಲ್ಲ, ಕರ್ಮ ಇಲ್ಲ. ಮತ್ತ ಇವು 7 ತತ್ವಗಳು ಏನದವಲ್ಲ, ಅದ್ರಾಗ ಅದಾವಂದ್ರ ಅದಾವ, ಇಲ್ಲ ಅಂದ್ರೆ ಇಲ್ಲ. ಹಿಂಗ ಶುದ್ಧ ಶುದ್ಧ ಅದ್ರೊಳಗೆ 2 ಮಿಕ್ಸ್ ಇರ್ತಾವ. ಇಲ್ಲಿ ಏನಾಯ್ತು, ಆ ಅಶುದ್ಧ ತತ್ವಗಳು ಏನದವ, ಇವೇ ಏನದವ ಅಂದ್ರ 24 ತತ್ವಗಳು ಇವೇ ಹಗ್ಗಗಳಿದ್ದಂಗಂತ ಪಾಶಗಳು. ಈ ಪಾಶಗಳನ್ನ ಕಟ್ಟಿ ಮಹೇಶ್ವರ ಏನ್ ಮಾಡ್ತಿರ್ತಾನ, ಜೀವರುಗಳಿಗೆ ಕೆಲಸ ಹಚ್ಚನ. 24 ತತ್ವ ಒಂದ್ಸಾರಿ ಓದ್ರಿ, ಆ 24 ತತ್ವಗಳು ನೀವೇನ್ ತಿಳ್ಕೊಂಡಿರಿ, ನನ್ನ ಕಣ್ಣ, ನನ್ನ ಕೈಯ, ನನ್ನ ಕಾಲ, ನನ್ನ ಬಾಯಿ ಅಂತ ನೀವು ಅನ್ಕೊಂಡಿರಿ. ಅವೆಲ್ಲ ಹುಕ್ಕುಗಳಂತ ಜೀವನಿಗೆ ಹಗ್ಗ ಹಾಕಿ ಅವನು ಕೆಲಸ ತಗೊಳಕತ್ತಾನಂತಿಲ್ಲಿ. 24 ಹಗ್ಗ ಇವು. ದನಗಳಿಗೆ ಎಷ್ಟು ಪದರಿನ ಹಗ್ಗ ಕಟ್ತಾರ, 1 ಪದರಿನ ಹಗ್ಗ ಇರ್ತದ. ಈ ಜೀವನಿಗೆ ಎಷ್ಟು ಪದರಿನ ಹಗ್ಗ ಕಟ್ಟಾರ ಇಲ್ಲಿ, 24 ಪದರಿನ ಹಗ್ಗದ. ಈ ಎಲ್ಲ ಓದುವುದು ಕಂಟ್ರೋಲ್ ಅವನ ಕೈಯಾಗದ ಅಂತ, ಮಹೇಶ್ವರನ ಕೈಯಾಗ. ನಾವೇನ್ ತಿಳ್ಕೊಂಡಿವಿ, ಇದೆಲ್ಲ ನಮ್ಮದತ್ತ ತಿಳ್ಕೊಂಡಿವಿ. ನಾವು ದನಗಳಿದ್ದಂಗೆ ಈ ಜಗತ್ತಿನಾಗ ಅವಕ್ಕ 24 ಪದರಿನ ಹಗ್ಗ ಕಟ್ಟಿ ಆ ಈಶ್ವರ ಕೆಲಸ ತೊಳಕತ್ತಾನಂತೇಳಿ. ಅದು ಸೀನ್ ನೆನಪಿಸಿಕೊಂಡ್ರ ನಮ್ಮ ಪರಿಸ್ಥಿತಿ ಏನದಲ್ಲಪ್ಪ ಇಲ್ಲಿ ಅನ್ನಿಸ್ತದ. ಮಹೇಶನ ಆಜ್ಞೆಯಿಂದ ಪುರುಷನಿಗೆ ಉಚಿತವಾದ ಪ್ರಕೃತಿ, ಪ್ರಕೃತಿಯಿಂದ ಬುದ್ಧಿ, ಬುದ್ಧಿಯಿಂದ ಅಹಂಕಾರ, ಅಹಂಕಾರದಿಂದ ದಶೇಂದ್ರಿಯ, ದಶೇಂದ್ರಿಯಗಳಿಂದ ತನ್ಮಾತ್ರ ಪಂಚಕ, ತನ್ಮಾತ್ರ ಪಂಚಕಗಳಿಂದ ಮಹಾಭೂತಗಳು ಮೈ ತೋರುವವು. ಚಂದ ಬರ್ಕೋರಿ, ಅದರಿಂದ ಏನೇನು ಉಂಟಾಗ್ತದಂತ. ಮಹೇಶನ ಆಜ್ಞೆಯಿಂದ. ಈ ವಾಕ್ಯ ಬರ್ಕೊಳ್ರಿ, ಇದು ಬಹಳ ಮುಖ್ಯ ಅದ ನಿಮ್ಗೆ ಹೇಳಕ್. 36 ತತ್ವಗಳು ಒಂದಕ್ಕೊಂದು ಹೆಂಗಾತವಂತಂದ್ರ ಮಹೇಶನ ಆಜ್ಞೆ. ಅವ ಮಹೇಶನ ಆಜ್ಞೆ ಅದಲ್ಲ, ಅವ ಏನ ಆಜ್ಞೆ ಪುಗ್ಸೇಟೆ ಕೊಡ್ತಾನೇನೋ? ಇವೆಲ್ಲ ಓಸವ ಪುಗ್ಸೇಟೆ ಕೊಡ್ತಾನ? ಅವ ಏನ್ ತಗೊಂಡು ಕೊಡ್ತಾನ? ಪುರುಷನಿಗೆ ಏನು ತಗೊಂಡು ಕೊಡ್ತಾನವ? ಜೀವರುಗಳು ಮಾಡಿದ ಕರ್ಮ. ಈ ಜೀವರುಗಳೇನ್ ಕರ್ಮ ಮಾಡ್ತಾರಲ್ಲ, ಈ ಪಾಪ ಪುಣ್ಯ ಕರ್ಮ ಎದ್ರಾಗ ಜಮಾ ಆಗ್ತದ? ಅವಿದ್ಯೆ ಒಳಗೆ ಜಮಾ ಆಗ್ತದ. ಆ ಅವಿದ್ಯೆ ಎದ್ರಾಗ ಜಮಾ ಆಗ್ತದ? ಮಾಯೆ ಒಳಗೆ ಜಮಾ ಆಗ್ತದ. ಮಾಯೆ ಏನ್ ಮಾಡ್ತಾನ? ಈಶ್ವರ ಮಾಯೆ ಕೂಡಿ ಏನ್ ಮಾಡ್ತಾರ?
ಪ್ರೋಸೆಸ್ ಮಾಡ್ತಾರ. ಈ ತರ ಕರ್ಮ ಮಾಡಿದವನಿಗೆ ಎಂತ ಶರೀರ ಕೊಡಬೇಕು, 84 ಲಕ್ಷ ಜೀವರಾಶಿಗಳಲ್ಲಿ ಅಲ್ಲಿ ಆರ್ಡರ್ ಪಾಸ್ ಆತ. ಇಂಥ ಶರೀರ ಬೇಕು ಇವನಿಗೆ ಕೊಡಬೇಕು. ಆ ಶರೀರದೊಳಗ ಎಷ್ಟು ಏನದ, ಮಂದತ್ವ, ಅಂಧತ್ವ, ಪಟುತ್ವ ಏನೇನಿರ್ಬೇಕು ಅದೆಲ್ಲ ಒಟ್ಟು ಅವ್ರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ನಮ್ಮ ಕರ್ಮಗಳ, ಅದಕ್ಕೆ ಬಸವಣ್ಣವರು ಒಂದು ವಚನ ಅದ, ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯ ನಿಕ್ಕಿ ಮೇಲೆ ಕುಳಿತಿರ್ದನೊಬ್ಬ ಮಹಾದೇವ ಶೆಟ್ಟಿ. ಆಣಿಯ ಗೆಲ್ಲ ಕಾಣಿಯ ಸೋಲ. ಒಂದು ಚೂರುನು ಆ ಕರ್ಮಗಳಿಗೆ ತಕ್ಕಂತೆ ಕೊಡ್ತಾನ. ಒಂದು ಹೆಚ್ಚು ಕೊಡಲ್ಲ, ಕಡಿಮೆನೂ ಕೊಡಲ್ಲ. ಅವರವ್ರ ಕರ್ಮಗಳಿಗೆ ತಕ್ಕಂತೆ ತೆಳಗ್ ಒಗದ್ ಬಿಡ್ತಾನೆ. ಇದು ಹೋಗು, ಈ ಶರೀರ ತಗೋ, ಇಂತಿಂತದ್ದು ಭೋಗಿಸು, ಇಷ್ಟು ವರ್ಷ ಅಲ್ಲಿ ಬದುಕು ಅಂತೇಳಿ ಆಯುಷ್ಯ, ಭೋಗ, ಶರೀರ ಕೊಟ್ಟು ಕಳಿಸ್ತಾನೆ. ಅದು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಪಶು ಪಕ್ಷಿಗಳದ ಶರೀರ ಆಗಿರ್ಬೋದು, ಆರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲ ಅವರವರ ಕರ್ಮಗಳಿಗೆ ತಕ್ಕಂತೆ ಮಹೇಶ ಆಜ್ಞೆ ಮಾಡಿ, ಮಹೇಶನು ಆಜ್ಞೆಯಿಂದ ಪುರುಷನಿಗೆ, ಪುರುಷ ಅಂದ್ರೆ ಶರೀರದೊಳಗಿರುವ ಜೀವ, ಆತ್ಮ, ಪುರುಷನಿಗೆ ಉಚಿತವಾದ ಪ್ರಕೃತಿ. ಎದಕ್ಕೆ ಉಚಿತ? ಅವರವರ ಕರ್ಮೋಚಿತ, ಕರ್ಮಗಳಿಗೆ ಉಚಿತವಾದ ಪ್ರಕೃತಿ ಕೊಡ್ತಾನ. ಪ್ರಕೃತಿ ಕೊಟ್ಮೇಲೆ ಪ್ರಕೃತಿಯಿಂದ ಬುದ್ಧಿ ಬರ್ಕೋಬೇಕದು. ಉಚಿತವಾದ ಪ್ರಕೃತಿ. ಉಚಿತ ಅಂತಂದ್ರೆ ಸರ್ಕಾರದವ್ರು ಕೂಡ ಪುಕ್ಷಟೆ ಭಾಗ್ಯ ಅಲ್ಲ, ಕರ್ಮಕ್ಕೆ ತಕ್ಕಂತೆ ಶರೀರ ಕೊಡೋದಕ್ಕೆ ಉಚಿತ. ಮತ್ತೆ ಕರ್ಮೋಚಿತವಾದ ಪ್ರಕೃತಿ ಅನ್ಬೇಕು. ಪ್ರಕೃತಿಯಿಂದ ಬುದ್ಧಿ, ಬುದ್ಧಿಯಿಂದ ಅಹಂಕಾರ, ಅಹಂಕಾರದಿಂದ ದಶೇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮತ್ತು ದಶೇಂದ್ರಿಯಗಳಿಂದ ತನ್ಮಾತ್ರ ಪಂಚಕ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು, ಮತ್ತೆ ತನ್ಮಾತ್ರ ಪಂಚಕಗಳಿಂದ ಭೂತಗಳು, ಪಂಚಭೂತಗಳು. ಈ ರೀತಿ ಒಂದರಿಂದ ಒಂದು ಸಿಗ್ತಿರ್ತಾವ. ಎದರಿಂದ ಏನ್ ಸಿಗ್ತದ ಅಂತ ಗೊತ್ತಾಯ್ತಾ? ಹೇಳ್ರಿ. ಯಾವುದರಿಂದ ಏನ್ ಸಿಗ್ತದ? ಮಹೇಶನ ಆಜ್ಞೆಯಿಂದ ಉಚಿತವಾದ ಪ್ರಕೃತಿ, ಪ್ರಕೃತಿಯಿಂದ ಬುದ್ಧಿ, ಅಹಂಕಾರ, ಅಹಂಕಾರದಿಂದ ದಶೇಂದ್ರಿಯ, ದಶೇಂದ್ರಿಯಗಳಿಂದ ತನ್ಮಾತ್ರ ಪಂಚಕ, ತನ್ಮಾತ್ರ ಪಂಚಕಗಳಿಂದ ಪಂಚಭೂತಗಳು, ಪಂಚಮಹಾಭೂತಗಳು. ಈ ರೀತಿ ಬರ್ತು. ಇದೆಲ್ಲ ಓಟು ಏನಿದು? ಶರೀರಕ್ಕೆ ಸಂಬಂಧಪಟ್ಟದ್ದೇ ಇದು, ಆತ್ಮಕ್ಕೆ ಸಂಬಂಧಪಟ್ಟದ್ದಿಲ್ಲ ಇದು. ಪ್ರಕೃತಿ ಅದೆಲ್ಲ ಓಟು ಇದು ಶರೀರನೇ ಹೌದಿಲ್ರಿ. ಫಿಸಿಕ್ಸ್, ಸ್ಪಿರಿಚುವಲ್ ಇಲ್ಲ ಇದ್ರಾಗ. ಇವೆಲ್ಲ ಏನೇನ್ ಮಾಡ್ತಿರ್ತಾವ ಅಂತೇಳಿರ್ತದ. 1 by 1 ಸಾಲುಗಳು ಬರ್ಕೋತವ್ರಿ. ಬುದ್ಧಿಯ ಗುಣ. ಬುದ್ಧಿ ಏನ್ ಮಾಡ್ತದ? ಬುದ್ಧಿಯ ಗುಣ ನಿಶ್ಚಯ ಮಾಡುವುದು. ಬುದ್ಧಿಯ ಗುಣ ನಿಶ್ಚಯ ಮಾಡೋದು, ಡಿಸೈಡ್ ಮಾಡೋದು. ಅದಕ್ಕೇನಂತಾರ? ನಿಶ್ಚಯ ಮಾಡುವುದಕ್ಕ ಅಧ್ಯವಸಾಯ. ಅಧ್ಯವಸಾಯ, ಅಧ್ಯವಸಾಯ ಅಂತಂದ್ರ ಡಿಸೈಡ್ ಮಾಡೋದು. ಬುದ್ಧಿ ಗುಣ. ಅಹಂಕಾರದ ಗುಣ, ಅಹಂಕಾರದ ಗುಣ
ಅಭಿಮಾನಿಸುವಿಕೆ, ಅಭಿಮಾನ ಪಡೋದು. ನಾ ಮಾಡಿದ್ದೆ ಕರೆಕ್ಟ್, ತಪ್ಪಿರ್ಲಿ ಒಪ್ಪಿರ್ಲಿ, ನಂದೇ ಕರೆಕ್ಟ್ ಅಂತ ಇರ್ತಾರಲ್ಲ, ಅದು ಅಹಂಕಾರದ ಗುಣ. ಅಭಿಮಾನ ಏನೇ ಮಾಡಿರ್ಲಿ, ಅದು ನಾ ಮಾಡಿ ಅನ್ನೋದು ಇದು ಅಭಿಮಾನ. ಮುಂದೆ ಚಿತ್ತದ ಗುಣ ಚೇತನಿಸುವಿಕೆ. ಚೇತನಿಸುವಿಕೆ ಅಂದ್ರೆ ನೆನಪಿಟ್ಟುಕೊಳ್ಳೋದು. ನೆನಪು, ಸ್ಮರಣೆ, ನೆನಪು ತಗೊಂಬರೋದು ಚೇತನಿಸುವಿಕೆ. ಪಟ್ಟದ್ ನಾ ನಿಮ್ಮ ಮನೆ ಮುಂದೆ ಬಂದು ನಿಂತೀನಿ ಅಂತಂದ್ರ ಚಿತ್ತ ಏನ್ ಮಾಡ್ತದ? ನನ್ನ ವಿಷಯ ಏನದೆಲ್ಲ ನಿಮಗೆ ನೆನಪಿಗೆ ತಂದು ಕೊಡ್ತದಿಲ್ಲ ಅದು. ಚೇತನಿಸುವಿಕೆ. ಯಾರು ಇವ್ ಹೆಸರು ಏನು, ಎಲ್ಲಿ ಬಂದ, ಇವ್ ಯಾರು ಏನು ಅಂತ ಎಲ್ಲ ಓಟು ತಂದು ನಿಮಗೆ ಮುಂದೆ ತಂದಿಟ್ಬಿಡ್ತದ ಫೈಲ್. ಹಂಗ ಚೇತನಿಸುವಿಕೆ ಅಂತಂದ್ರೆ ಸ್ಮರಣೆಗೆ ತಗೊಂಡ್ಬರ್ತದೆ. ಏನು ಎಂತು ಏನಿಲ್ಲ ಎಲ್ಲ ಓಟು ಅದು ಜಾತಕನೇ ಮುಂದೆ ತಂದು ಹೇಳ್ತದ ಚಿತ್ತದ ಕೆಲಸ. ಮನದ ಗುಣ ಸಂಕಲ್ಪ ವಿಕಲ್ಪ. ಒಂದನ್ನ ಸಂಕಲ್ಪ ಮಾಡಿ ಮುಂದೆ ಹೋಗ್ತಿರ್ತದ, ಇನ್ನ ಒಂದು ಸಂಕಲ್ಪ ಮಾಡಿದ ಕೂಡ್ಲೇನೆ ಮೊದಲು ಮಾಡಿದ ಸಂಕಲ್ಪ ಬಿಟ್ಬಿಡ್ತದೆ, ವಿಕಲ್ಪ ಮಾಡಿಬಿಡ್ತದೆ. ಹಂಗ ಸಂಕಲ್ಪ ವಿಕಲ್ಪ ಮನದ ಗುಣ. ಶ್ರೋತ್ರಾದಿ ಜ್ಞಾನೇಂದ್ರಿಯಗಳ ಇದು ತಮ್ಮ ತಮ್ಮ ಶಬ್ದಾದಿ ವಿಷಯಗಳ ಗ್ರಹಣ. ಶ್ರೋತ್ರಾದಿ ಜ್ಞಾನೇಂದ್ರಿಯಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳ ಕೆಲಸ ಏನು? ವಿಷಯಗಳ ಗ್ರಹಣ. ಕಣ್ಣು ರೂಪ ವಿಷಯ, ಕಿವಿ ಶಬ್ದ ವಿಷಯ, ನಾಲಿಗೆ ರಸ ರುಚಿಯ ವಿಷಯ, ಮೂಗು ಗಂಧದ ವಿಷಯ, ಚರ್ಮ ಸ್ಪರ್ಶದ ವಿಷಯ. ಈ ವಿಷಯಗಳ ಗ್ರಹಣ. ಮತ್ತವು ಹೆಂಗದವಂತಂದ್ರ ಆ ಇಂದ್ರಿಯಗಳು ತಮ್ಮ ವಿಷಯವನ್ನು ಬಿಟ್ಟು ಅನ್ಯ ವಿಷಯಗಳನ್ನು ಗ್ರಹಿಸುವುದಿಲ್ಲ. ಕಣ್ಣು ನೋಡೋದು ಮಾಡ್ತದ, ಕೇಳೋದು ಮಾಡಂಗಿಲ್ಲ. ಕಿವಿ ಕೇಳೋದು ಮಾಡ್ತದ, ಸ್ಪರ್ಶ ಜ್ಞಾನ ಇಲ್ಲ. ಹಿಂಗ ಅವು ತಮ್ಮದೇ ಆದ ಒಂದೊಂದೇ ಕೆಲಸ ಮಾಡ್ತವು, ಅನ್ಯ ವಿಷಯಗಳನ್ನು ಗ್ರಹಿಸವು. ಮತ್ತೆ ದೇವನ ದಿವ್ಯ ಆಜ್ಞಾಬಲದಿಂದ ಗ್ರಹಿಸುತ್ತವೆ. ದೇವನ ದಿವ್ಯ ಆಜ್ಞಾಬಲದಿಂದ ಗ್ರಹಿಸುತ್ತವೆ. ಏನಂಗಂದ್ರೆ ಗೊತ್ತಿಲ್ಲ. ದೇವನ ಅನ್ಯ ವಿಷಯಗಳನ್ನು ಗ್ರಹಿಸವು. ದೇವನ ದಿವ್ಯ ಆಜ್ಞಾಬಲದಿಂದ ಗ್ರಹಿಸುತ್ತವೆ. ಅದರೊಳಗೆ ಆ ದೇವತೆಗಳದವ, ಆ ದೇವತೆಗಳಿಂದ ಅದು ಗ್ರಹಿಸ್ತವ ಅಂತ ಹಿಂಗೇನ್ರ ತಿಳ್ಕೋರಿ. ಮತ್ತೆ ವಾಗಾದಿ ಕರ್ಮೇಂದ್ರಿಯಗಳು 5 ತಮ್ಮ ತಮ್ಮ ಕರ್ಮಗಳನ್ನು ಎಸಗುತ್ತವೆ. ಬಾಯಿ ಮಾತಾಡ್ತದ, ಕೈ ವ್ಯವಹಾರ ಮಾಡ್ತದ, ಕಾಲು ಚಲಿಸ್ತದ, ಗುದಗುಯ್ಯಗಳು ಸ್ವಚ್ಛತಾ ಕಾರ್ಯ, ಮಲಮೂತ್ರ ವಿಸರ್ಜನೆ ಮತ್ತ ಸಂತಾನೋತ್ಪತ್ತಿ ಕೆಲಸ, ಇಷ್ಟ ಅದ್ರ ಕೆಲಸ ಮಾಡ್ತಾವ. ತಮ್ಮ ತಮ್ಮ ಕರ್ಮಗಳನ್ನು ಎಸಗುತ್ತವಲ್ಲದೆ ಬೇರೆ ಕೆಲಸ ಮಾಡಂಗಿಲ್ಲ. ಬಾಯಿ ಮಾತಾಡ್ತದ, ಚಲಿಸಂಗಿಲ್ಲ, ಕಾಲು ಚಲಿಸ್ತದ, ವ್ಯವಹಾರ ಮಾಡಂಗಿಲ್ಲ, ಕೈ ವ್ಯವಹಾರ ಮಾಡ್ತದ. ಹಿಂಗವು ಅವರದೇ ಕೆಲಸ. ಇವುಗಳಿಗೂ ಶಿವನ ಆಜ್ಞೆಯೇ ಕಾರಣ. ಇವೆಲ್ಲ ಶಿವನ ಆಜ್ಞೆಯಂತೆ ಕೆಲಸ ಮಾಡ್ಲಕತ್ತವು. ಶಿವನ ಆಜ್ಞೆ ಗರಿಷ್ಠವಾದದ್ದು. ಶಿವನ ಆಜ್ಞೆ ಬಹಳ ದೊಡ್ಡದು. ಗರಿಷ್ಠ ಅಂದ್ರೆ ದೊಡ್ಡದು, ಕನಿಷ್ಠ ಅಂದ್ರೆ ಸ್ಥಾನ. ಎಲ್ಲರಿಂದ ಆತನ ಆಜ್ಞೆ
ಅನುಲ್ಲಂಘನೀಯ. ಯಾರ್ದರೆ ಏನರೇ ಹೇಳಿದ್ರ ಉಲ್ಲಂಘನೆ ಮಾಡಿ ನೆಗ್ಲೆಕ್ಟ್ ಮಾಡಿ ನೀವು ಬಿಡ್ಬೋದು. ಆದರೆ ಶಿವನ ಆಜ್ಞೆ ಏನದಲ್ಲ ಅದನ್ನ ಬಿಡ್ಲಿಕ್ಕೆ ಆಗಂಗಿಲ್ಲ. ಅದು ಹೆಂಗ್ ಹೇಳ್ತಾನ ಹಂಗೆ ಕೇಳಬೇಕಾಗ್ತದ. ಶಿವನ ಆಜ್ಞೆನೆ ಹಂಗಿರ್ತದ. ಪಂಚಭೂತಗಳು ಶಿವಾಜ್ಞೆಯಿಂದ ತಮ್ಮ ತಮ್ಮ ಕಾರ್ಯಗಳನ್ನು ನೆರವೇರಿಸುತ್ತವೆ. ಪತಿ ಅಪ್ಪಣೆಯನ್ನ ಪಶುಗಳು ಪರಿಪಾಲಿಸುವುದು ವಿಹಿತವೇ ಆಗಿದೆ. ಪತಿ ಧರ್ಮಾನುಯಿಗಳಾದರೆ ಪಾಶವೃತ್ತಿ. ಆ ಪರಮಾತ್ಮ ಹೆಂಗ್ ಹೇಳ್ತಾನ ಹಂಗ ಇದ್ರೆ ಪಾಶ ಏನಾಗ್ತದ, ನಿವೃತ್ತಿ ಆಗ್ತದ. ಆ ಪರಮಾತ್ಮ ಹೇಳಿದ್ದಕ್ಕೇನಾರ ವಿರುದ್ಧ ಮಾಡ್ದೆವು ಬಂಧನಕ್ಕೊಳಗಾಗ್ತೀವಿ. ಅದಕ್ಕೆ ಏನ್ ಹೇಳ್ತಾರ, ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನಿರಿಸಿದಂತೆ ಇರ್ಪೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ ಅಂತ. ಹೆಂಗದ? ಆತ ಹೇಳಿದಂಗ ಕೇಳಿ ಆತನ ಇಚ್ಛೆಯನ್ನು ಅರಿತು ಅದರಂತೆ ನಾವು ಸಹಕರಿಸಿಕೊಂಡು ಹೋಗ್ಬೇಕು. ಅದರ ವಿರುದ್ಧ ಅವ ಕೊಟ್ಟದ್ದು ನಮಗ್ ಪಸಂದಿಲ್ಲ, ನಮಗ್ ಪಸಂದಿದ್ದದ್ದು ಅವ ಕೊಡಲ್ಲ ಅಂತೇಳಿ ದೇವರಿಗೆ ಬೈಕೋತ ದೇವರ ವಿರುದ್ಧ ಏನ್ರ ಮಾಡ್ಲಕ್ ವಾದೇವು ಬಂಧನಕ್ಕೊಳಗಾಗ್ಬಿಡ್ತೀವಿ. ಸರ್ಕಾರ ಅದ ನೋಡ್ರಿ, ಒಂದೊಂದ್ ಸಾರಿ ಅವ್ರ ಆರಿಸಿ ಬರ್ತಾರ, ಒಂದೊಂದ್ ಸಾರಿ ಇವ್ರ ಆರಿಸಿ ಬರ್ತಾರ. ಅವ್ರ ಆರಿಸಿ ಬಂದಾಗ ಒಂದ್ ತರ ಇರ್ತದ, ಇವ್ರ ಆರಿಸಿ ಬಂದಾಗ ಒಂದ್ ತರ ಇರ್ತದ. ಅವ್ರ ಆರಿಸಿ ಬಂದಾಗ ಒಂದ್ ರೀತಿ ಜನ ಉರಿದಾಡ್ತಿರ್ತಾರ, ಇವ್ರ ಆರಿಸಿ ಬಂದಾಗ ಇನ್ನೊಂದ್ ರೀತಿ ಜನ ಉರಿದಾಡ್ತಿರ್ತಾರ. ಆ ಸರ್ಕಾರಗಳು ಬಂದಾಗ ಆ ಸರ್ಕಾರದ ವಿರುದ್ಧ ಯಾರು ಉರಿದಾಡಿದ್ರ ಏನ್ ಮಾಡ್ತಾರ, ಬಂಧನಕ್ಕೊಳಗಾಗ್ಬಿಡ್ತಾರ. ಸರ್ಕಾರ ಹೆಂಗ್ ಹೇಳ್ತದ ಹಂಗ ಕೇಳ ಅಷ್ಟೇ. ಅದ್ರಂಗಿದ್ರೆ ಪಾಶ ನಿವೃತ್ತಿ. ಅದರ ವಿರುದ್ಧ ಬಾಧೆವಂತಂದ್ರೆ ಬಂಧನಕ್ಕೊಳಗಾಗ್ಬಿಡ್ತೀವಿ. ಪರಮೇಶ್ವರನ ಶಾಸನದಿಂದಲೇ ಎಲ್ಲೆಲ್ಲಿಯೂ ಇರುವ ಆಕಾಶವು ಎಲ್ಲ ಭೂತಗಳಿಗೆ ಅವಕಾಶವನ್ನಿತ್ತಿದೆ. ಆಕಾಶಕ್ಕೆ ಆರ್ಡರ್ ಕೊಟ್ಬಿಟ್ಟನ ಶಿವ ಏನಂತ, ಎಲ್ಲ 4 ಭೂತಗಳಿಗೆ ನೀನು ಅವಕಾಶ ಕೊಡಬೇಕು. ಅವೆಲ್ಲವನ್ನ ನಿನ್ನೊಳಗಿಟ್ಕೊಂಡು ಅವು ಏನ್ ಕೆಲಸ ಮಾಡ್ತಾವ ಎಲ್ಲದಕ್ಕೂ ಅವಕಾಶ ಕೊಡಬೇಕು ಅಂತೇಳಿ ಆಕಾಶಕ್ಕೆ ಆರ್ಡರ್ ಕೊಟ್ಟನ. ಹಾಗೆಯೇ ಬಿರುಗಾಳಿಯು ಶಿವಶಾಸನದಿಂದ ಪ್ರಾಣಾಪಾನದಿ ನಾಮ ಭೇದಗಳಿಂದ ಒಳಗಿನ ಹೊರಗಿನ ಜಗತ್ತೆಲ್ಲವನ್ನ ಭರಿಸುತ್ತದೆ. ಹೊರಗ ಬಿರುಗಾಳಿ, ತಂಗಾಳಿ, ಒಳಗ ಬ್ರಹ್ಮಾಂಡದ ಒಳಗ ಅಂದ್ರ ಈ ಪಿಂಡಾಂಡದಿಂದ ಹೊರಗ ತಂಗಾಳಿ ಬಿರುಗಾಳಿ ಏನೇನೋ ಆದ ಗಾಳಿ. ಮತ್ತ ಪಿಂಡಾಂಡದ ಒಳಗೆ ಏನದಪ್ಪ ಅಂತಂದ್ರೆ ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಸಮಾನವಾಯು, ಉದಾನವಾಯು ಅಂತೇಳಿ ಆ ಗಾಳಿ ಏನ್ ಮಾಡಿದ ಎಲ್ಲ ಕಡೆ ವ್ಯಾಪ್ಸ್ಯದ, ಒಳಗೂ ಹೊರಗೂ ಅದು ವ್ಯಾಪ್ಸ್ಯದ. ಮತ್ತೆ ಶಿವಶಾಸನದಿಂದ ಅಗ್ನಿಯು ಏನ್ ಮಾಡಿದ, ಹವ್ಯವನ್ನ ಮತ್ತು ಕವ್ಯ. ಹವ್ಯ ಅಂತಂದ್ರ ದೇವತೆಗಳ ಹವ್ಯ, ಅವರ ನೈವೇದ್ಯ. ಮತ್ತು ಕವ್ಯ ಅಂತಂದ್ರೆ ತಿನ್ನವರು ಪಿತೃಪಿಂಡವನ್ನ ವಹಿಸುತ್ತದೆ, ಪಾಕಾದಿಗಳನ್ನ ಮಾಡುತ್ತದೆ, ಅಡಿಗೆ ಮಾಡ್ತದ, ಹವ್ಯ ಕವ್ಯಗಳನ್ನ ವಹಿಸ್ತದ. ಇವೆಲ್ಲ ಕೆಲಸ ಯಾರ್ದು? ಶಿವನ ಆಜ್ಞೆಯಂತೆ ಬೆಂಕಿ ಅಡಿಗೆ ಮಾಡ್ತದ, ಹವ್ಯ ಕವ್ಯಗಳನ್ನು ಮಾಡ್ತದ. ಮತ್ತೇನ್ ಮಾಡ್ತದ? ಶಿವಾಜ್ಞೆಯಿಂದ ನೀರು ಎಲ್ಲದರ ಜೀವನ ಸಂಜೀವನಾದಿಗಳನ್ನ ಮಾಡುತ್ತದೆ. ವಿಶ್ವೇಶ್ವರನ ಆಜ್ಞೆಯಿಂದ ವಿಶ್ವಂಭರೆಯು ನಿತ್ಯ ಜಗತ್ತನ್ನು ಧರಿಸುತ್ತದೆ. ಅಲಂಘ್ಯವಾದ ಶಿವಾಜ್ಞೆಯಿಂದ ದೇವೇಂದ್ರನು ಸರ್ವ ದೇವತೆಗಳ ಒಳಗೂಡಿ ಸುರರನ್ನು ಸಂರಕ್ಷಿಸುತ್ತಾನೆ. ದೇವೇಂದ್ರನಿಗೆ ಪರಮಾತ್ಮ ಏನ್ ಆರ್ಡರ್ ಕೊಟ್ಟನ?
ಎಲ್ಲ ದೇವತೆಗಳ ರಕ್ಷಣೆ ಮಾಡೋದು ನಿನ್ನ ಕೆಲಸ, ಅಸುರರನ್ನ ಸಂಹರಿಸುವುದು ನಿನ್ನ ಕೆಲಸ, 3 ಲೋಕಗಳನ್ನ ಕಾಪಾಡುತ್ತಾನೆ. ಅಂತೆಯೇ ಧರ್ಮಾಧಿಕಾರಿಯಾದ ಯಮನು ಶಿವಶಾಸನದಿಂದ ಧರ್ಮವಿಲ್ಲದೆ ಜೀವಿಸುವವರಿಗೆ ಬೇನೆಗಳಿಂದ ಬಳಲಿಕೆಯನ್ನು, ಸಾಯುವವರಿಗೆ ಸಂಕಟಗಳನ್ನು ಉಂಟು ಮಾಡುತ್ತಾನೆ. ಯಾರು ಶಿವಶಾಸನದ ಧರ್ಮ ಇಲ್ಲದೆ ಬದುಕ್ತಾರ ಅವರಿಗೆ ಯಮಧರ್ಮ ಏನ್ ಮಾಡ್ತಾನ? ಶಿಕ್ಷೆ ಕೊಡ್ತಾನ. ಬೇನೆಗಳಿಂದ ಬಳಲಿಕೆ ಮಾಡ್ತಾನ, ಸಂಕಟ ಉಂಟು ಮಾಡ್ತಾನ. ಶಿವನ ಆಣತಿಯಿಂದ ವಿಧಿಯು ಏನ್ ಮಾಡ್ತದೆ? ವಿಧಿಹೀನರಿಗೆ ಕರ್ಮ ಫಲವಿಲ್ಲದಂತೆ ಮಾಡುತ್ತದೆ. ವಿಧಿ ಏನ್ ಮಾಡ್ತದಪ್ಪ ಅಂದ್ರೆ, ಶಿವನ ಆಜ್ಞೆ ಇತ್ತು ಅಂತಂದ್ರೆ ವಿಧಿ ಹೀನರಿಗೆ ಕರ್ಮ ಫಲವಿಲ್ಲದಂತೆ ಮಾಡುತ್ತಾನೆ ಮತ್ತು ನಿಶಾಚರರಿಗೆ ಅಧಿಪರನ್ನಾಗಿ ಮಾಡುತ್ತಾನೆ. ಧನದೊಡೆಯನಾದ ಕುಬೇರನು ಶಿವಶಾಸನದಿಂದ ಪ್ರಾಣಿಗಳಿಗೆ ಅವರವರ ಪುಣ್ಯಾನುಸಾರವಾಗಿ ನಿತ್ಯ ವಿತ್ತ ಕೊಡುತ್ತಾನೆ. ಈಶಾನನು ಈಶಾನಾಜ್ಞೆಯಿಂದ ಬುದ್ಧಿವಂತರಿಗೆ ಜ್ಞಾನವನ್ನು, ಧನವನ್ನು ಶಾಶ್ವತವಾಗಿ ಕೊಡುತ್ತಾನೆ. ಈಶನ ಆಜ್ಞೆಯಿಂದ ಈಶಾನ ಹಿಂಗೆಲ್ಲ ಮಾಡ್ತಾನೆ, ಧನ ಮತ್ತು ಜ್ಞಾನ, ಮತ್ತು ದುಷ್ಟರನ್ನು ನಿಗ್ರಹಿಸುತ್ತಾನೆ. ಶಿವಶಾಸನದಿಂದ ಶೇಷನು ತನ್ನ ಹೆಡೆಯ ಮೇಲೆ ಧರಣಿಯನ್ನು ಧರಿಸುತ್ತಾನೆ. ತ್ರಿಮೂರ್ತಿಗಳು ಶಿವಶಾಸನದಿಂದ ವಿಶ್ವವನ್ನ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಸೃಜಿಸುತ್ತಾರೆ. ಶಿವನ ಆಜ್ಞೆಲಿಂತ ಏನೇನು ನಡೀತದ ಅಂತೆಲ್ಲ ಹೇಳಕತ್ತಾರ. ಕೊನೆಗೆ ಸಂಹರಿಸುತ್ತಾರೆ ಬ್ರಹ್ಮ ವಿಷ್ಣು ರುದ್ರರು. ವಿಶ್ವೇಶ್ವರನ ನಿಯೋಗದಿಂದ ವಿಷ್ಣು ವಿಶ್ವವನ್ನ ಪಾಲಿಸುತ್ತಾನೆ, ಸೃಜಿಸುತ್ತಾನೆ, ಸಂಹರಿಸುತ್ತಾನೆ. ತನ್ನ ತನುಗಳಿಂದ ಹರನು ಶಿವಶಾಸನದಿಂದಲೇ ಜಗತ್ತನ್ನ ಹರಿಸುತ್ತಾನೆ, ಹುಟ್ಟಿಸುತ್ತಾನೆ, ರಕ್ಷಿಸುತ್ತಾನೆ. ವಿಶ್ವಾತ್ಮನಾಗಿ ಮತ್ತು 3 ಬಗೆಯ ಭಿನ್ನ ರೂಪನಾಗಿ ಕಾಲನಾದ ಶಿವನ ಆಜ್ಞೆಯಂತೆ ಕಾಲನು ಎಲ್ಲವನ್ನು ಮಾಡುತ್ತಾನೆ. ಪ್ರಜರನ್ನು ಸಂಹರಿಸುತ್ತಾನೆ, ವಿಶ್ವವನ್ನು ಪಾಲಿಸುತ್ತಾನೆ. ಆಯ್ತಾ? ದೇವದೇವನಾದ ಶಿವನ ಶಾಸನದಿಂದ ಸೂರ್ಯನು 3 ಅಂಶಗಳಿಂದ ಕೂಡಿದ ತೇಜಗಳಿಂದ ತಿರೆಯನ್ನ ಪೊರೆವನು, ಆಗಸದಲ್ಲಿ ಮಳೆಯನ್ನು ಕರೆವನು. ತಿರೆ ಪೊರೆ ಅಂದ್ರೆ ಏನೇನು? ತಿರೆಯನ್ನು ಪೊರೆವನು ಅಂದ್ರೇನು? ತಿರೆಯನ್ನ ಪೊರೆ ಅಂದ್ರೆ ರಕ್ಷಣೆ ಮಾಡೋದು. ತಿರೆ ಅಂದ್ರೆ ವಾಟ್ ಇಸ್ ತಿರೆ? ಗೊತ್ತದೇನ್ರಿ? ಅಂದ್ರೆ ತಿರೆ ಅಂದ್ರ ತಿರೆ ಪೊರೆ ಅಂದ್ರೆ ರಕ್ಷಣೆ. ತಿರೆ ಅಂತಂದ್ರೆ ಧರೆ. ತಿರೆ ಅಂದ್ರೆ ಧರೆಗೆ ತಿರೆ ಹತ್ತಾರ. ಇವತ್ತು ಗೊತ್ತಾಯ್ತು. ದೇವನಾದ ಶಿವನ ಶಾಸನದಿಂದ ಸೂರ್ಯನು 3 ಅಂಶಗಳಿಂದ ಕೂಡಿದ ತೇಜಗಳಿಂದ ತಿರೆಯನ್ನ ಪೊರೆವನು. ತಿರೆ ಅಂದ್ರೆ ಭೂಮಿ, ಅದನ್ನು ರಕ್ಷಣೆ ಮಾಡ್ತಾನ. ಭೂಮಿ ರಕ್ಷಣೆ ಮಾಡ್ತಾನ. ಆಗಸದಲ್ಲಿ ಮಳೆಗರೆವನು. ಚಂದ್ರಭೂಷಣನ ಆಣತಿಯಿಂದ ಚಂದ್ರನು ಔಷಧಿಗಳನ್ನು ಪೋಷಿಸುವನು. ಪ್ರಾಣಿಗಳನ್ನು ಆಹ್ಲಾದಗೊಳಿಸುವನು. ದೇವತೆಗಳಿಗೆ ತನ್ನ ಅಮೃತ ಕಿರಣಗಳ ಪಾನ ಮಾಡಿಸುವನು. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು, ಮರುತ್ತರರು, ಮತ್ತೆ ಖೇಚರರು, ಋಷಿಗಳು, ಸಿದ್ಧರು, ಭೋಗಿಗಳು, ಮನುಜರು, ಮೃಗಗಳು, ಪಶುಗಳು, ಪಕ್ಷಿ, ಕೀಟ,
ಸ್ಥಾವರಗಳು, ನದಿಗಳು, ಸಾಗರಗಳು, ಗಿರಿ, ಕಾನನ, ಸರಸ್ಸುಗಳ ಸಾಂಗಗಳಾದ ವೇದಗಳು, ಶಾಸ್ತ್ರ, ಮಂತ್ರಗಳು, ಸೋಮಯಜ್ಞಾದಿಗಳು, ಕಾಲಾಗ್ನ್ಯಾದಿ ಶಿವಾಂತವಾದ ಭುವನಗಳು, ರಾಜರಿಂದೊಡಗೂಡಿದ ಅಸಂಖ್ಯ ಬ್ರಹ್ಮಾಂಡಗಳು, ಅವುಗಳ ಆವರಣಗಳು, ಭೂತ ಭವಿಷ್ಯತ್ ವರ್ತಮಾನಗಳು, ಎಲ್ಲ ದಿಕ್ಕು ವಿದಿಕ್ಕುಗಳು, ಕಾಲಭೇದಗಳು, ಕಲಾದಿಗಳು ಮತ್ತು ಜಗತ್ತಿನ ಯತ್ಕಿಂಚಿತ್ ಯಾವ ಸಣ್ಣದೂ ಸಹ ಕಾಣಿಸುತ್ತದೆಯೋ ಕೇಳುತ್ತದೆಯೋ ಅದೆಲ್ಲವೂ ಶಿವನ ಆಜ್ಞಾಬಲದಿಂದ ಅಧಿಷ್ಠಿತವಾಗಿದೆ. ಒಟ್ಟು ಜಗತ್ತಿನ ವ್ಯಾಪಾರ ಏನ್ ನಡೆದದ ಎಲ್ಲ ಶಿವನ ಆಜ್ಞೆಯಿಂದ ಅಧಿಷ್ಠಿತವಾಗಿದೆ. ಮತ್ತೆ ಎಲ್ಲ ವ್ಯವಹಾರಗಳು ಏನಾಗ್ಯಾವ? ಶಿವನ ಅಧಿಷ್ಠಿತ ಅಂತಂದ್ರ ಇವು ಏನಾಗ್ಯಾವ? ಅಧ್ಯಸ್ಥವಾಗಿವೆ. ಶಿವನ ಆಜ್ಞಾಬಲದಿಂದ ಈ ಭೂಮಿ ಇಲ್ಲಿ ನಿಂತಿದೆ. ಬೆಟ್ಟಗಳ ಸಾಲು, ಜ್ಯೋತಿರ್ಗಣಗಳು, ಇಂದ್ರನೇ ಮೊದಲಾದ ದೇವತೆಗಳು, ಸ್ಥಿರ ಚರ ಪ್ರಪಂಚವು ಮತ್ತು ಚಿದ್ವಸ್ತು ಎಲ್ಲ ಅವನ ಆಜ್ಞೆಯಂತೆ ನಿಂತಿವೆ. ಇಲ್ಲಿಯವರೆಗೆ ಹೇಳಿದ 2 ಕಾಲಿನ ಮತ್ತು 4 ಕಾಲಿನ ಪಶುಗಳಿಗೆ ಬಂಧ ಮೋಕ್ಷಗಳನ್ನು ಕೊಡುವ ಒಡೆಯ ಶಿವನು. ಆತನ ವಶದಲ್ಲಿ ಸ್ಥಿರವಾಗಿ ದಿಟವಾದ ಏನೆಲ್ಲವೂ ಇದೆ. ಇದರಿಂದಾಗಿ ಆತನ ಪತಿತ್ವವು ಅರ್ಥಪೂರ್ಣ. ಅವ ಪತಿ ಅನ್ನೋದು ಬಹಳ ಅರ್ಥಪೂರ್ಣ ಅದ ಅಂತ. ಅವನು ಏನೇ ಮನಸ್ಸು ಮಾಡ್ತಾನ ಅದರಂಗ ನಡೀತದ ಜಗತ್ತಿನಾಗಂತ. ಎಲ್ಲನೂ ಅವನ ಆಜ್ಞೆಯಂತೆ ನಡೆದವ. ಪ್ರತಿಯೊಂದು ಅವನ ಅಂಜಿಕೆಗೆ ನಡೆದವಂತಿವೆಲ್ಲ. ಯಾವಕ ತಮ್ಮ ತಾವು ಕೆಲಸ ಮಾಡ್ಬೇಕನ್ನೋ ಮನಸ್ಸಿಲ್ಲ. ಆದರೂ ಸಹಿತ ಅವನ ಆಜ್ಞೆಯಂತೆ ಅವು ಬಿಟ್ರೆ ಏನ್ ಮಾಡ್ತಾನೋ ಏನೋ ಅನ್ನಂಗ ಈಶ್ವರನ ಅಂಜಿಕೆಗೆ ಇಷ್ಟು ಕೆಲಸ ಮಾಡ್ತಾವಂತ. ಒಬ್ಬ ಯಾವಾರ ಸ್ಟ್ರಿಕ್ಟ್ ಪ್ರಿನ್ಸಿಪಾಲ್ ಬಂದ್ರೆ ಓಸು ಮಂದಿ ಹೆಂಗ್ ಕುರ್ಚಿ ಕುಂತಿರ್ತಾರ ನೋಡ್ರಿ ಹಂಗ. ಇಲ್ಲ ಅಂತಂದ್ರೆ ಎಲ್ಲೆಲ್ಲಿ ಅಡ್ಡಾಡ್ತಿರ್ತಾರ. ಈಗ ನೋಡ್ರಿ ಎಷ್ಟೋ ಮಂದಿ ಶಾಲಿ ಮಾಸ್ತರ್ಗಳು ಶಾಲಿಗೆ ಓದ್ತಿದ್ದಿಲ್ಲ, ಬರೀ ಅಲ್ಲಿ ಇಲ್ಲಿ ಆಫೀಸ್ಗಳು ಅಲ್ಲಿ ಇಲ್ಲಿ ಏನಾರು ರಾಜಕಾರಣ ಮಾಡ್ಕೋತ ಓಡಾಡ್ತಿದ್ರು. ಈ ಕರೆಕ್ಟ್ ಮುಂಜಾನೆ 9 ಶಾಲ್ಯಾಗ ಹೋಗಿ ಅವ್ರ ಮೊಬೈಲ್ ತೆಗೆದು ಅದೇನೋ ನೆಟ್ವರ್ಕ್ ಮಾಡಿರತ್ತ, ಅದ್ರೊಳಗೆ ಅವ್ರ ಮುಖ ತೋರಿಸಿ ಅಟೆಂಡೆನ್ಸ್ ಕೊಡ್ಬೇಕತ್ತ ತಮ್ಮ ಮೊಬೈಲ್ನಾಗ ತಾವೇ. ಅದು ನೆಟ್ವರ್ಕ್ ಎಲ್ಲಿ ಬೇಕಲ್ಲಿ ಬರಂಗಿಲ್ಲ, ಅದು ಶಾಲ್ಯಾಗ ಕಂಪೌಂಡ್ ಒಳಗೆ ಅಷ್ಟೇ ಬರ್ತದತ್ತವು. ಅದೆಲ್ಲ ಕಂಟ್ರೋಲ್ ಮಾಡೋದು ಸಾಫ್ಟ್ವೇರ್ ಕಂಪನಿಗಳು ಬಂದ್ಬಿಟ್ಟವ. ಯಾವ ಶಾಲ್ಯಾಗ ಎಷ್ಟು ನೆಟ್ವರ್ಕ್ ಕೆಲಸ ಮಾಡಬೇಕು ಅಷ್ಟು ಮಾಡ್ತದ. ಅದೇ ಕಂಪೌಂಡ್ ಹೊರಗೆ ಹೋದ್ರೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಬರಂಗಿಲ್ಲ ಅಂತ. ಈಗ ಏನಾಗ್ಬಿಟ್ಟದ, ಓಸು ಮಂದಿ ಶಾಲಿಗೆ ಓಡ್ಲಕತ್ತಾರ. ಆಬ್ಸೆಂಟ್ ಆಗಿದ್ದು ಪ್ರಿಂಟೇ ಬಂದ್ಬಿಡ್ತದ, ಪ್ರಿಂಟ್ಔಟ್ ಬಂದ್ಬಿಡ್ತದ. ಅದಕ್ಕೆ ಏನ್ ಪಗಾರ ಕಟ್ ಮಾಡ್ಬೇಕು, ಪಗಾರು ಲೀವು ಎಲ್ಲ ಕಟ್ ಮಾಡಿ ಒಗದ್ಬಿಡ್ತಾರ. ಹಿಂಗಾಗಿ ಓಸು ಮಂದಿ ಶಾಲಿಗೆ ಓಡ್ಲಕತ್ತಾರ. ಹಂಗ ಈಶ್ವರಂದು ಆಜ್ಞೆ ಏನದ ಬಹಳ ಸ್ಟ್ರಿಕ್ಟ್ ಅದ. ಇವೆಲ್ಲಕ್ಕೂ ಮೀರಿದ ಆಜ್ಞೆ ಒಂದು. ಅದಕ್ಕೆ ಅವನ ಪತಿತ್ವ ಅರ್ಥಪೂರ್ಣ, ಬಹಳ ಅರ್ಥಪೂರ್ಣ. ಅದಕ್ಕ ನೀವೇನು ಏನೋ ಪ್ರಯತ್ನ ಮಾಡಬೇಕು, ಮಾಡಬಾರ್ದಂತಲ್ಲ. ಅದು ಮೀರಿನೂ ನಮಗೆ ನಿಲುಕ್ಲಾರ್ದಂಗಿತ್ತಂತಂದ್ರ ಅದೇನದ ಈಶೇಚ್ಛೆ 3 ಅಕ್ಷರ. ಈಶನ ಇಚ್ಛೆನೆ ಹಿಂಗೆ ಅದ ಬಿಡಪ್ಪ ಅಂತೇಳಿ ಅದಕ್ಕ ಬಹಳ ಸೀರಿಯಸ್ ತಗೊಂಡು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಏನ್ ಮಾಡ್ಬೇಕು, ಅದ್ರ ಪಾಡಿಗೆ ಅದಕ್ಕೆ ಬಿಟ್ಟು ಬಿಡ್ಬೇಕು. ಅವ ಈಶ್ವರನ ಇಚ್ಛೆ ಅಂತೆ ಅದು ಏನಾಗಬೇಕು ಅದು ಆಗ್ತಿರ್ತದ. ನಾವೇನ್ ಮಾಡ್ಲಕ್ಕಾಗ್ತದೆ? ಪ್ರಯತ್ನ ಮಾಡೋದು ಮಾಡ್ಬೇಕು, ಆದ್ರೆ ಮನ್ಸಿಗೆ ಹಚ್ಕೊಂಡು ಬಹಳ ಸಂಕಟ ಪಡೋದು, ಟೆನ್ಷನ್ ತೊಗೊಳೋದು, ಚಿಂತೆ ಮಾಡೋದು ಅಂತವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಶ್ವರ ಎಲ್ಲ ಈಶ್ವರನೇ ಬಲ್ಲ, ಎಲ್ಲ ಈಶ್ವರನೇ ಬಲ್ಲ. ನಿನ್ನ ಜಗತ್ತ, ನಿನ್ನ ಜೀವಿಗಳು, ನಿನ್ನ ಭೋಗ,
ನಿನ್ನ ಕೆಲಸ ಏನ್ ಮಾಡ್ಕೊತಿ ಮಾಡ್ಕೊರಪ್ಪ, ನಿನಗೆ ಬಿಟ್ಟದ್ದತ್ ನಮ್ಮನ್ನ ನಿಶ್ಚಿಂತ ಇದ್ಬಿಡು. ಏನ್ ಮಾಡಕ. ಪಾಶ ಸಂಚಯಕ್ಕೆ ಎಣಿಸಬಾರದ ಹುಟ್ಟು ಸಾವುಗಳೇ ಕಾರಣ. ಈ ನಮಗೆ ಪಾಶ ಯಾಕೆ ಬೀಳುತ್ತದಪ್ಪ ಅಂತಂದ್ರೆ ಅಗಣಿತವಾದ ಹುಟ್ಟುಗಳು, ಅಗಣಿತವಾದ ಸಾವುಗಳು. ಇನ್ನೊಂದು ಸಾರಿ ಹುಟ್ಟಬಾರದು ಅನ್ನಂಗ ನಮಗೆ ಏನು ಇಲ್ಲೇ ಇಲ್ಲ. ಭಾರಿ ಡಿಸೈಡ್ ಮಾಡಿಬಿಟ್ಟಿವಿ ನಾವು. ಇನ್ನೊಮ್ಮೆ ಹುಟ್ಟಲಾರ್ದಂಗ ಮಾಡ್ಕೊಂಡು ಹೋಗ್ಬೇಕು ಈ ಜನ್ಮ ಅನ್ನೋದು ಇಲ್ಲೇ ಇಲ್ಲ. ಮತ್ತ ಅಟ್ಲೀಸ್ಟ್ ನಾವು ಆತ್ಮ ತತ್ವದವರು ಅದೀವಿ ಅಂತಂದ್ಮೇಲೆ ಆತ್ಮಕ್ಕೆ ಸಾವಿಲ್ಲ ಅಂತಂದ್ರ ನನಗೆ ಸಾವು ಇಲ್ಲ ಅಂತ ಸಹಿತ ತಿಳ್ಕೊಳಕ್ ನಾವು ತಯಾರಿಲ್ಲ. ಸತ್ತೇ ಬಿಡ್ತೀವಿ ಅಂತ ತಿಳ್ಕೊಂಡೀವಿ, ರಿಟೈರ್ ಆಗೇ ಬಿಟ್ಟಿವಿ ಅಂತ ತಿಳ್ಕೊಂಡೀವಿ. ಇವೆಲ್ಲ ಡಿಸಿಷನ್ಗಳು ಏನಾಗ್ಯಾವ, ಈ ಯಾವ ಶಾಸ್ತ್ರಗಳು ಕೆಲಸ ಮಾಡುವಲ್ಲೂ ನಮ್ಮ ಒಂದು ಇಂಥ ನಿರ್ಧಾರಗಳ ಕಾರಣ. ಅರವಿಂದ ಆಶ್ರಮದವರು ಸಾವಿತ್ರಿ ಅಂತ ಬುಕ್ ಬರ್ದಾರ ಶ್ರೀ ಅರವಿಂದರು. ಸಾವಿತ್ರಿ ಅಂದ್ರೆ ಏನು? ಸಾವು ಇತ್ರಿ, ಈಗಿಲ್ಲ. ತಿಳುವಳಿಕೆ ಜ್ಞಾನ ಉಂಟಾಗೋದಕ್ಕಿಂತ ಮೊದಲು ಸಾವು ಇತ್ತು. ಯಾವಾಗ ಆತ್ಮ ಸಾಯಂಗಿಲ್ಲ, ಆತ್ಮ ಶಾಶ್ವತವಾಗಿರ್ತದ ಅನ್ನೋದು ಯಾವಾಗ ತಿಳುವಳಿಕೆ ಉಂಟಾಯ್ತು, ಈಗ ಸಾವು ಇಲ್ಲ ನಮಗ. ಅವಾಗಿತ್ತು, ಅಜ್ಞಾನ ಕಾಲದಲ್ಲಿ ಸಾವು ಇತ್ತು, ಅದು ಸಾವಿತ್ರಿ. ಈಗ ಸಾವು ಇಲ್ಲ. ಅದೇ ಸಾವು ಇಲ್ಲ ಅನ್ನೋದು, ಇಲ್ಲದ ಸಾವು ಇಲ್ಲದಂಗೆ ಮಾಡ್ಕೊಳ್ಳಕ್ಕೆ ಅದೊಂದು ಗ್ರಂಥ ಮಾಡ್ಯಾರ ಅವ್ರು, ಸಾವಿತ್ರಿ ಅಂತ. ಇಲ್ಲಿ ಪಾಶಗಳು ಯಾಕೆ ಬರ್ತಾವ ಅಂತಂದ್ರೆ ಎಣಿಸಬಾರದಷ್ಟು ಹುಟ್ಟು ಸಾವುಗಳು, ಜನ್ಮ ಪುನರ್ಜನ್ಮಕ್ಕೆ ಕಾರಣ ಆಗಂತವು ಪಾಪ ಪುಣ್ಯ ಮಾಡ್ತಾ ಇರಕ್ಕೆ ಹಿಂಗಾಗ್ತದ. ಇದಕ್ಕೆ ಏನಂತಾರ? ಭವಪಾಶ. ಹುಟ್ಟು ಸಾವುಗಳ ಪಾಶನೇ ಭವಪಾಶ. ಇದರಿಂದ ಬಂಧನ. ಈ ಭವಪಾಶ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬೇಕಾದರೆ ಏನ್ ಮಾಡ್ಬೇಕಂತ? ಶಾಂಭವ ದೀಕ್ಷೆಯನ್ನು ಪಡೆಯಬೇಕು. ಶಾಂಭವ ದೀಕ್ಷೆ ಅಂದ್ರೆ ಏನು? ಶಿವ ದೀಕ್ಷೆಯನ್ನ ಪಡೆಯಬೇಕು. ಮತ್ತ ದೀಕ್ಷೆಗೆ ಬಂತಪ್ಪ. ಮತ್ತೆ ಲಿಂಗಪಂಗ ಅಂದ್ರೆ ನಮ್ಗೆ ಹೇಳಕ್ಕೆ ಬರಂಗಿಲ್ಲ, ಮತ್ತೆ ಕಂಬಿ ಗುರುಗಳಿಗೆ ಹಚ್ಬೇಕಾಗ್ತದೆ. ದೀಕ್ಷೆ ಲಿಂಗ ಅಂತಂದ್ರೆ ಪಜಿತಿ ಎದ್ ಬಿಡ್ತೀನಿ ನಾನು. ಜ್ಞಾನ ಹೇಳಂದ್ರೆ ಎಷ್ಟರ ಹೇಳ್ತೀನಿ. ಅದಕ್ಕೆ ದೀಕ್ಷೆ ಪಡೀಬೇಕು. ಇದರಿಂದ ಭವಪಾಶ ಬಂಧನ ಬಿಚ್ಚುತ್ತದೆ. ಯಾರ್ಯಾರು ದೀಕ್ಷೆ ತಗೊಂಡಿಲ್ಲ ದೀಕ್ಷೆ ತೋರಪ್ಪ ಮಾರ, ಎಲ್ಲೋ ದೀಕ್ಷೆನೆ ಚಕ್ಕತ್ತಂದು ಮುಂದಿಡ್ಲಕತ್ತಾರ. ಬರೀ ಜ್ಞಾನ ಕೇಳಿದ್ರೆ ವಿಚಾರದಿಂದ ಮೋಕ್ಷ ಆಗ್ತದ ನಾವಂತೀವಿ. ಯಾಕಂದ್ರೆ ಇದು ಭಕ್ತಿ ಮಾರ್ಗ ಅಲ್ಲ. ಇವರೆಲ್ಲ ದೀಕ್ಷೆ ದೀಕ್ಷೆ ಅಂತ ಹೇಳಿ ದೀಕ್ಷೆ ಮಹತ್ವ ಹೇಳ್ತಿರ್ತಾರ. ಇರ್ಲಿ. ಇದರಿಂದ ಭವಪಾಶ ಬಂಧನ ಬಿಚ್ಚುತ್ತದೆ. ದೀಕ್ಷೆ ತಗೊಂಡು, ಶಾಂಭವ ದೀಕ್ಷೆ ತಗೊಂಡು ಸಾಧನೆ ಮಾಡಿದರೆ ಪಾಶ ಹರಿತದ. ಪರಮನ ಪ್ರಸಾದ ಅನುಗ್ರಹವಿಲ್ಲದೆ ಪ್ರಾಣಿಗಳ ಬಂಧನ ಬಿಡದು. ಆ ಪರಮಾತ್ಮನ ಅನುಗ್ರಹ ಇದ್ರೆ ಈ ತರ ಬಿಡುಗಡೆ ಆಗ್ತದೆ. ಅದಕ್ಕೆ ಆ ಪರಮಾತ್ಮನ ದೀಕ್ಷೆ ತಗೋಬೇಕು. ಶಿವ ದೀಕ್ಷೆ ಯಾಕೆ ತಗೋಬೇಕು ಅಂತಂದ್ರೆ ಶಿವನ ಅನುಗ್ರಹಕ್ಕಾಗಿ. ಶಿವನ ಅನುಗ್ರಹ ಆಯ್ತು ಅಂತಂದ್ರೆ ದೀಕ್ಷೆ ಇಂದ ಏನಾಗ್ತದ? ಪಾಶ ಬಿಡುಗಡೆ ಆಗ್ತದ. ಶಿವ ದೀಕ್ಷೆ ಇಲ್ಲದೆ ಶಿವನ ಪ್ರಸಾದ ಲಭಿಸದು. ಇದುವೇ ವೇದಾನುಶಾಸನವೂ ಹೌದು, ಶಿವಶಾಸನವೂ ಹೌದು. ವೇದಗಳಿಗೆ ಕೂಡ ಇದೇ ಶಾಸನ ಅದ. ಶಿವದೀಕ್ಷೆ ಇರಲಾರ್ದೆ ಪಾಶದ ಬಂಧನ ಸಾಧ್ಯ ಇಲ್ಲ ಅಂತ. ಒಬ್ಬವ ಮಹಾ ಪಾಪಿಷ್ಟಿದ್ನಂದ್ರ, ಪಾಪಿಷ್ಟ. ಅದು ಎಷ್ಟು ಪಾಪ ಮಾಡಿದ್ನಂದ್ರ ವರ್ಷಿನ ಮೇಲೆ ಸತ್ ಬಿಟ್ಟಿದ್ನಂತ. ಪಾಪ ಮಾಡಿ 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 ಅವನಿಗೆ ಯಮದೂತರು ಬಂದ್ರತ್ತ ಒಯ್ಲಕ್ಕ. ಕೆಟ್ಟ ಹೇಸಿಗೆ ಅನಿಸ್ಬಿಡ್ತತ್ ಅವನಿಗೆ ಒಯ್ಬೇಕಂತಂದ್ರ. ಹೆಂಗ್ ಒಯ್ಬೇಕಪ್ಪ ಅವನಿಗೆ? ಅದಕ್ಕೆ ಅವನಿಗೆ ಹೊರಸ ಸಮೇತ ತಗೊಂಡು ಬರತ್ತ. ಎಲ್ಲಿ? ನರಕಕ್ಕೆ, ಯಮಧರ್ಮನ್ ಬಲ್ಲಿ. ಅಲ್ಲಿ ಹೋಗುನ,
ಲೇ ಪಾಪಿಷ್ಟ ಅಂದ್ರಂತವ ಯಮಧರ್ಮ. ನನಗ್ಯಾವನು ಪಾಪಿಷ್ಟ ಅನ್ನತ್ತೇವ, ನನಗ್ಯಾಕೆ ನೀನು ಪಾಪಿಷ್ಟ ಅಂತಿ? ನೀನ್ ಜಗತ್ತಿನಾಗ ಎಷ್ಟು ಪಾಪ ಮಾಡಿದಿ, ನಿನ್ನ ಹೀನ ಸ್ಥಿತಿ ನೋಡಿ ನಮ್ಮವರು ನಿನಗೆ ಮುಟ್ಲಕ್ ಸಹಿತ ಸಾಧ್ಯ ಇರ್ಲಾರ್ದಂಗ ಹೇಸ್ಕೊಂಡು ನಿನಗೆ ಹೊರಸ ಸಮೇತ ಹಾಸಿಗೆ ಸಮೇತ ಇಲ್ಲಿಗೆ ಎತ್ಕೊಂಡು ತಂದಾರ. ಎಷ್ಟು ಹೊಲಸದಿ ನೀನು ಅಂತೇಳಿ ಯಮಧರ್ಮ ಬೈದ್ನಂತ. ಅವಾಗ ಇವ ಏನನ್ನತ್ತ, ನಿನ್ನ ಪಾಡಿಗೆ ನೀನು ಸುಮ್ಮಿದ್ರ ಚಲೋ ಅದ, ನಿನ್ನ ನೋಡಿ ಏನ್ ಮಾಡ್ತೀನಿ ಅಂತ ಯಮಧರ್ಮ. ಏನ್ ಮಾಡ್ತೀವಿ ಅಂತ ಕೇಳಿದ್ನಂತ. ನಿನ್ ಮಗ ಎಲ್ಲೇನ ಈಗ ಅಂತ ಕೇಳಿದ್ನತ್ತ. ನಿನ್ ಮಗ ಎಲ್ಲೇನ? ಯಾರು ನನ್ನ ಮಗ ಹೇಳು, ನಿನ್ ಮಗ ಯಾರು? ಧರ್ಮರಾಯ. ಎಲ್ಲೇನ ಈಗ? ಸ್ವರ್ಗದಾಗದನ. ಧರ್ಮರಾಯ ಸ್ವರ್ಗದಾಗದನ. ನಾನು ಏನೇನ್ ಮಾಡೀನಿ, ಆ ಧರ್ಮರಾಯ ಏನೇನ್ ಮಾಡ್ಯಾನ ಲಿಸ್ಟ್ ತೆಗಿ ಮೊದಲನೇ. ನಾನೇನ್ ನನ್ನ ಹೆಂಡತಿಗೆ, ನಮ್ಮ ತಮ್ಮದೇರಿಗೆ, ನಮ್ಮ ರಾಜ್ಯ, ನಮ್ಮ ಕುದುರೆ, ಒಂಟಿ, ಆನಿ, ಪ್ರಜೆಗಳು ಎಲ್ಲ ಓಸು ಇಟ್ಟೇನೆ, ಇಸ್ಪೆಟ್ಟಾಡಿನಿ ನಾನು. ಹೆಂಡತಿಗೆ ಯಾರ ಸೀರೆ ಸೆಳೆ ಟೈಮ್ನೊಳಗ ತಲೆ ತೆಳಗ ಹಾಕೊಂಡು ಕುಂತಿದ್ದೆ ನಾನು. ನನ್ನ ಮನೆ ಮರ್ಯಾದೆ ಕೈಲಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಪ್ರಯತ್ನಗಳು ಮಾಡೀನಿ. ಏನೋ ನನ್ನ ಚಟ ಮಾಡಿವ. ಅವನೇನು ಧರ್ಮರಾಯ ಭಾರಿ ಪುಣ್ಯವಂತ ಅಂತ ಹೇಳಿ ಅವನಿಗೆ ಸ್ವರ್ಗದಾಗ ಇಟ್ಟಿದ್ದೇನು? ಇನ್ನ ಒಂದು ಲೀಸ್ಟ್ ಇನ್ನ ನನ್ನ ಬಲ್ಲಿ ಭಾಳ ಅದ ಧರ್ಮರಾಯ ಮಾಡಿದ್ದು. ಅವೆಲ್ಲ ಲೀಸ್ಟ್ ನಾ ತೆಗೆದ್ನಿ ಅಂತಂದ್ರ ನೀ ಪಾರ್ಶಾಲಿಟಿ ಮಾಡಿದಿ. ಸುಮ್ನೆ ನಮ್ಮಂತ ಸಣ್ಣ ಸಣ್ಣ ತಪ್ಪು ಮಾಡಿದವರಿಗೆ ನರಕಕ್ಕೆ ತಗೊಂಡ್ಬರ್ತಾನ. ತನ್ನ ಮಗ ಅಂತೇಳಿ ಧರ್ಮರಾಯ ಅಂತೇಳಿ ಅವನಿಗೆ ಸ್ವರ್ಗದಾಗಿರ್ತಾನ. ಈ ಯಮಧರ್ಮ ಮಾಡಿದ್ದು ಅವನಿಗೆ ಕೊಟ್ಟ ಅಧಿಕಾರ ದುರುಪಯೋಗ ಮಾಡ್ಕೊಂಡಾನ ಅಂತೇಳಿ ನಾನೇನ್ ಮಾಡ್ತೇನೆ, ಮ್ಯಾಲ ಯಾರಿಗೆ? ದೇವತೆಗಳಿಗೆ ನಾನು ಬ್ರಹ್ಮ ವಿಷ್ಣು ರುದ್ರರ ಬಳಿ ಹೋಗಿ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅವ ತನಗೆ ಆದ್ ಮತ್ತೆ ಯಮಧರ್ಮ ತಣ್ಣಗಾಗಿ ಮತ್ತೆ ಅವನವ್ರ ಅಧಿಕಾರಿಗಳು ಹೆಂಗಿರ್ತಾವ ಹಂಗಂಗೆ ಉಪಯೋಗ ಮಾಡ್ಕೊಂಡಿರ್ತಾರಪ್ಪ. ಈಗ ರಾಜಕಾರಣಿಗಳು ನೋಡ್ರಿ ಹೆಂಗಾರ ಮಾಡಿ ತಮ್ಮ ಮಕ್ಕಳಿಗೆ ಒಂದು MLA MP ಮಾಡ್ಲಕತ್ತಾರ. ಅವ್ರು ಯೋಗ್ಯ ಯಾಕಿರ್ಲಕ್ಕ, ಅಯೋಗ್ಯ ಯಾಕಿರ್ಲಕ್ಕ, ಯಾಕಿರ್ಲಕ್ಕ, ಎಂಥವ್ರಿಗೆ ಸಹಿತ ಅವ್ರಿಗೆ ಒಂದು ಪೋಸ್ಟ್ ಮಾಡ್ಲಕತ್ತಾರ. ಪೊಲೀಸರ ಮಗ ಪೊಲೀಸ್ ಮಾಡತನ ಸಮಾಧಾನ ಇಲ್ಲ, ಮಾಸ್ತರ್ಗ ತನ್ನ ಮಗನಿಗೆ ಮಾಸ್ತರ್ ಮಾಡಿದ್ರೆ ಸಮಾಧಾನ. ಹಿಂಗ ಅವ್ರ ರಾಜಕಾರಣಿಗಳು ತಮ್ಮ ಮಗನಿಗೆ ಡಾಕ್ಟರ್ಗಳು ತಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡಿದ್ರೆ ಸಮಾಧಾನ. ಏನೋ ಒಂಥರ ಹಿಂಗೆ ಇರ್ತದ. ಇಲ್ಲೇನಾಯ್ತು, ಯಮಧರ್ಮನ ವಿಷಯದಾಗ ಸ್ವಲ್ಪ ಫಜಿತಿ ಆದ. ಆಯ್ತು ನಡಿ, ನಿನಗೆ ಇಲ್ಲಾದ್ರೆ ಏನ್ ಬಗೆ ಇರಂಗಿಲ್ಲ. ಯಾರ ಬಲ್ಲಿ ಹೋಗ್ಬೇಕು? ಬ್ರಹ್ಮನ ಬಲ್ಲಿ ಹೋಗಮ್ ನಡಿ. ಬ್ರಹ್ಮನ ಬಲ್ಲಿ ಯಮಧರ್ಮ ಇವ ಪಾಪಿಷ್ಟ ಎಲ್ಲ ಕೂಡಿ ಬ್ರಹ್ಮನ ಬಲ್ಲಿ ಆದ ಕೂಡ್ಲೇನೆ ಅವ ಬ್ರಹ್ಮಗ ಇವ ತೆಕ್ಕಿಗೆ ಬಿದ್ದ. ಏನಲ್ಲ ಪಾಪಿಷ್ಟ ಅಂತ ಅವ ಕೇಳಿದ್ರೆ ಇವನು ಹೊಳ್ಳಿ ಅವನಿಗೆ ಗಂಟು ಬಿದ್ದ. ನನ್ಗ್ಯಾಕೆ ನೀ ಪಾಪಿಷ್ಟ ಅಂತಿದ್ದೀನಿ, ನೀನೆಂತ ಪಾಪಿಷ್ಟದಿ, ನಿನ್ಗೇನ್ ಗೊತ್ತವ ಅಂದ. ನಾನೇನ್ ಪಾಪ ಮಾಡೀನಿ ಅಂತ ಬ್ರಹ್ಮ. ನಾನೇನ್ ಪಾಪ ಮಾಡೀನಿ ಅಂತಂದ್ರ ಜಗತ್ನಾಗ ಯಾರೇ ತಾವು ಹಡದ ಮಕ್ಕಳಿಗೆ ಮದುವೆ ಮಾಡ್ಕೊಂಡಾರೇನು? ಸರಸ್ವತಿ ನಿನಗೆ ಏನಾತಾಳ? ನಿನ್ನ ಮಗಳು ಮತ್ ನಿನ್ನ ಮಗಳ ಅಂದ್ಮೇಲೆ ಆಕಿಗೆ ಮದುವೆ ಮಾಡ್ಕೊಂಡ್ಕೆ ಹೆಣ್ಸೆತ್ ಮಾಡ್ಕೊಂಡು ಕೂತಿದಲ್ಲ. ನಿನ್ನಂತ ಪಾಪಿಷ್ಟ ಯಾರದ? ನಾನಂತೂ ಅಂತ ಪಾಪ ಮಾಡಿಲ್ಲಪ್ಪ ಅನ್ನ. ಎಲ್ಲ ಇವನ ಅಂದ, ಇವ ನನಗೆ ಬಿಡುತ್ತಂದಲ್ಲ ನೀರ ಅಂತೇಳಿ ಅವನು ಇಲ್ಲೇನಿದು ಒಂದು ಬಗೆ ಇರಂಗಿಲ್ಲ ಅಂತೇಳಿ ಮತ್ತೆ ವಿಷ್ಣುವಿನ ಬಲ್ಲಿ ವಿಷ್ಣುವಿನ ಬಲ್ಲಿ ಹೋದ್ರೆ ವಿಷ್ಣುಗ್ನು ಹಂಗೆ ಗಂಟು ಬಿದ್ದೇವ. ಒಳ್ಳೆ 10 ಜನ್ಮ ಎತ್ತಿ ಬಂದು ಎಲ್ಲಾ ಕಾಲದಲ್ಲಿ ಎಲ್ಲಾ ತಂತ್ರ ಕುತಂತ್ರಗಳು ಮಾಡಿ ಆ ದೇವಾಸುರ ಸಂಗ್ರಾಮದಾಗ ಅಸುರರಿಗೆ ಮೋಸ ಮಾಡಿದಿ. ಮತ್ತೆ ಕೃಷ್ಣ ಆಗಿ ಕೌರವರಿಗೆ ಮೋಸ ಮಾಡಿ ಕೊಲ್ಲಿದಿ. ರಾಮ ಆಗಿ ವಾಲಿಗೆ ಮೋಸ ಮಾಡಿ ಕೊಲ್ಲಿದಿ. ಸುಗ್ರೀವನ ಪಕ್ಷ ಕಟ್ಟಿ ನಿನಗೆ ಸಂಬಂಧ ಇರ್ಲಿ ಸಂಬಂಧ ಇಲ್ಲದೆ ಇರ್ಲಿ ನಿನ್ ಮನಸ್ಸಿಗೆ ಬಂದಂಗ ಮಾಡಿದಿ ವಿಷ್ಣು. ನೀ ಮಾಡಿದ ತಪ್ಪುಗಳದು ಭಾರಿ ದೊಡ್ಡ ಪಟ್ಟಿ ಅದ ನನ್ನ ಬಲ್ಲಿ.
ನಿನ್ನ ಬಲ್ಲಿ ಏನ್ ಯೋಗ್ಯತೆ ಅದ ನನಗೆ ಪಾಪಿಷ್ಟ ಅನ್ನೋದು. ಎಲ್ಲ ದೇವತೆಗಳು ಚಾತುರ್ವರ್ಣ ಧರ್ಮದರ್ಶನ ಅಂತ ಒಂದು ಬುಕ್ ಅದ. ಓಸು ಮಂದಿ ದೇವತೆಗಳು ಎಷ್ಟು ಹೊಲಸದರ ಅನ್ನೋದು ಬರ್ದ್ಬಿಟ್ಟದ ಅದ್ರೊಳಗೆ, ಎಷ್ಟು ಅಸಹ್ಯ ಅದರ ಅಂತ ಬರ್ದಾರ ಅದ್ರೊಳಗೆ. ಎಲ್ಲ ಪುರಾಣದಾಗ ಬರೆದ ಕಥೆಗಳೇ ಅವು. ಆದ್ರೂ ಅವ್ರು ಪೂಜ್ಯ. ಆಮೇಲೆ ಶಿವನ ಬಲ್ಲಿ ಹೋಗ್ತಾನೆ. ಎಲ್ಲರೂ ಕೂಡಿ ಶಿವನ ಬಲ್ಲಿ ಹೋಗ್ತಾನೆ. ಶಿವನ ಬಲ್ಲಿ ಹೋದ ಕೂಡ್ಲೇನೆ, ಯಾಕೆ ಇವನಿಗೆ ಇಲಿ ಕರ್ಕೊಂಬಂದಿರಿ, ಕೈಲಾಸ ಮಾನಸ ಪರ್ವತಕ್ಕೆ ಬರೋದು ಏನ್ ಅವಸರ ಇತ್ತು, ಅಲ್ಲೇ ಬಗೆಹರಿಸೋದ್ ಬಿಟ್ಟು. ಇಲ್ಲ, ಓಸು ಮಂದಿಗೆ ಬತ್ತಿ ಇಡ್ಲಕತ್ತಾನ, ಓಸು ಮಂದಿಗೆ ಬಾಯಿಗೆ ಬಂದಂಗ ಅನ್ಲಕತ್ತಾನ, ಹಿಂಗಾಗಿ ನಮ್ದೆಲ್ಲ ಅಧಿಕಾರ ದುರುಪಯೋಗ ಮಾಡಿವೆ ಅಂತ ಅಪವಾದ ಕೊಡ್ಲಕತ್ತಾನ. ಅದರ ಸಲುವಾಗಿ ನಿಂಬಲ್ಲಿ ಕರ್ಕೊಂಡ್ ಬಂದೀವಿ. ಅವ ಶಿವ ಅಂದ, ಯಾಕಪ್ಪ ಏನ್ ಸುದ್ದಿ ನೀನು, ಯಾರಿಗೆ ಹಠಪ್ ಆಗಲಾಗಿದೆ ಅಂತ ಏನು ಅಂದ. ಏನಂದ ಕೂಡ್ಲೇನೆ, ಅವ್ರು ಏನ್ ಮಾಡ್ಯಾರ ಅದಕ್ಕೆ ತಕ್ಕಂತೆ ನಾ ರೆಸ್ಪಾನ್ಸ್ ಕೊಟ್ಟಿನಿ. ಸುಮ್ಮ ಕುಂದರ್ಲಕ್ ನಾನೇನ್ ಜಡ ವಸ್ತುನ? ಹಿಂಗಾಗಿ ನಾನು ಏನ್ ಹೇಳ್ಬೇಕು ಹೇಳ್ಕೊತ ಹೊಂಟೀನಿ. ಅವ್ರು ನಾನು ಅಂದದ್ ಮಾತು ಮನ್ಸಿಗೆ ಹಚ್ಕೊಂಡ್ಕೆ ಇಲ್ಲಿ ತನ ಬಂದಾರ. ನಾನೇನ್ ಮಾಡ್ಲಿ? ಏನ್ ಮಾಡೋದಿಲ್ಲ, ಅಲ್ಲಿ ಯಮಧರ್ಮನ ನರಕದಾಗ ಹೋಗಿ ಏನ್ ಶಿಕ್ಷೆ ಕೊಡ್ತಾನ ಅದು ಸುಮ್ಮ ಬಾಯಿ ಮುಚ್ಕೊಂಡು ಅನುಭವಿಸಿ ಹೋಗೋ ಅನ್ನಂತ ಶಿವ. ಅಂದ ಕೂಡ್ಲೆ ಇವ ಅಂದನಂತ, ಲೇ ಶಿವ, ನೀ ಒರಿಜಿನಲ್ ಶಿವನ ಡೂಪ್ಲಿಕೇಟ್ ಶಿವ ಅನ್ನತ್ತ ಅವನಿಗೆ. ನೀ ಒರಿಜಿನಲ್ ಅದೇ ಡೂಪ್ಲಿಕೇಟ್ ಅದಿ ನೀನು? ಯಾಕ, ಏನ್ ಡೌಟ್ ನಿನಗ? ಏನ್ ಡೌಟ್ ಅಂತಂದ್ರ, ನಮ್ಮ ಅಜ್ಜಿ ಹೇಳ್ತಿದ್ಳು, ಶಿವನ ದರ್ಶನ ಸುಮ್ಮಿಂಗ ಅವನ ಕಣ್ಣಿಂದು ಒಂದು ದೃಷ್ಟಿ ನಮ್ಮ ಮ್ಯಾಲ ಬಿತ್ತು, ಕೃಪಾ ಕಟಾಕ್ಷ ಆಯ್ತು ಅಂತಂದ್ರ ಜನ್ಮ ಜನ್ಮಾಂತರದ ಪಾಪ ಎಲ್ಲ ನಷ್ಟ ಆಗಿ ಹೋಗ್ತದ ಅಂತೇಳಿ ನಮ್ಮ ಅಜ್ಜಿ ಹೇಳ್ಯಾಳ. ಮತ್ತ ನಮ್ಮ ಅಜ್ಜಿ ಹೇಳಿದ್ದು ಸುಳ್ಳ ಏನು? ನೀನು ಪಾಪನೇ ನಷ್ಟ ಆಗಿಲ್ಲ ನಂದು, ನಾನು ಪಾಪ ಅನುಭವಿಸ್ಲಕ್ ನರಕಕ್ಕೆ ಹೋಗಂತ ಹೇಳ್ತಿದ್ದೆ ಅಂದ್ರ ನೀನು ಒರಿಜಿನಲ್ ಶಿವ ಅಲ್ಲ, ನೀ ಯಾವನು ಡೂಪ್ಲಿಕೇಟ್ ಶಿವ ಇದೆ ಅಂತ ಗಂಟು ಬಿದ್ದಂತ ನೀವು. ಕತಿ ಕೇಳಿರ ಇಲ್ಲ ಇದು? ಇಲ್ಲ? ಯಾರು ಅದಿರಲ್ಲ ಇಂದಾಗ ಏನ್ ಹೋಗಿರ ಅಡ್ಡಾಡ್ಕೊತ? ಸಿದ್ಧಾಂತ ಶಿಖಾಮಣಿ ಒಳಗೆ ಅದ ಇದು, ನಿಮ್ಮ ಪ್ರವಚನ ಪ್ರಭೆ ಒಳಗೆ ಅದ ಕತಿ. ಇದು ಬಹಳ ಚಂದ ಬರ್ದಾರವ್ರು. ನನಗೆ ಹೇಳಕ್ ಬರಲ್ಲ ಅಷ್ಟು ಚಂದ ಅವ್ರು ಬರ್ದಾಯ್ತು. ಕಾಶಿ ಗುರುಗಳದಷ್ಟು ಚಂದ ಬರ್ಲಕ್ ಬರಲ್ಲ ನನಗ, ಸುಮ್ ಹಿಂಗೆ ಅದ್ರೊಳಗೆ ಅದ ಇದು. ಹಿಂಗಾಗಿ ಶಿವನ್ ಕುಂಡಿ ಬಿಡಕ ನೀರ್ ತಂದ ಅಲ್ಲ ನನ್ನ ದೃಷ್ಟಿ ಅವನ ಮೇಲೆ ಬಿದ್ಮೇಲೆ ಎಲ್ಲ ಪಾಪ ಪರಿಹಾರ ಆಗ್ತದ ಅಂತೇಳಿ ಈ ಶಿವಶಾಸನ ಸುಳ್ಳಿತ್ತಂತಂದ್ರ ನನಗೆ ನರಕಕ್ಕೆ ಕಳಿಸು ಹೋಗ್ತೀನಿ. ಮತ್ತೆ ಶಿವಶಾಸನ ಸತ್ಯ ಇತ್ತು ಅಂತಂದ್ರ ನಾನು ಇವತ್ತ ಪರಮ ಪವಿತ್ರ ಆಗೀನಿ ಅಂದಬಿಟ್ನತ್ತಾವ. ಹಿಂಗಾಗಿ ಅಲ್ಲಿ ಏನಾಯ್ತು, ಶಿವನ ಬಲಿ ಆದ್ಮೇಲೆ ಅಲ್ಲಿ ಆ ಪ್ರಾಣಿಗಳ ಬಂಧನ ಪಾಶ ಹರಿದು ಹೋಯ್ತು. ಕರ್ಮ ಬಂಧನದ ಪಾಶ ಹ್ಯಾಂಗೋ ಒಂದು ಟೆಕ್ನಿಕ್ ಮಾಡಿ ಶಿವನ ಬಲಿ ಹೋಗಿ ಶಿವನ ದೃಷ್ಟಿ ತನ್ನ ಮೇಲೆ ಬೀಳಂಗ ಮಾಡಿ ಅವನ ಕೃಪಾ ಕಟಾಕ್ಷದಿಂದ ತನ್ನ ಪಾಶವನ್ನ ಹರ್ಕೊಂಡ ಅಂತೇಳಿ ಒಬ್ಬ ಪಾಪಿಷ್ಟ ಯಾವ ರೀತಿ ಶಿವನಿಂದ ಒಂದು ದೀಕ್ಷೆ ಪಡ್ಕೊಂಡು ಶಿವನ ದರ್ಶನ ಮಾಡಿಕೊಂಡು ಅಲ್ಲಿ ಹ್ಯಾಂಗ ಆ ಪಾಶದಿಂದ ಮುಕ್ತ ಹೊಂದಿದನು ಅನ್ನೋದು ಬಹಳ ಬ್ಯೂಟಿಫುಲ್ ಸ್ಟೋರಿ ಬರ್ದಾರಲ್ಲಿ ಅವ್ರು ಬರ್ದಾರ. ಎಲ್ಲ ದೇವತೆಗಳನ್ನ ಜಾಡಿಸಿಬಿಟ್ರ ಅದ್ರೊಳಗೆ, ಆ ಕಥೆಯೊಳಗೆ. ಅದಕ್ಕೆ ಬಂತಪ್ಪ ಮತ್ತೀಗ ಏನು, ಶಿವಶಾಸನ ವೇದ ಶಾಸನ ದೀಕ್ಷೆ ತಗೊಳ್ಳಾರ್ದೆ ಆಗಂಗಿಲ್ಲ ಅಂತೇಳಿ ಮುಂದೆ ಶಿವ ದೀಕ್ಷೆ 3 ರೀತಿ. ಎಂಥದ್ದು? ವೇದಾದೀಕ್ಷೆ, ಮನುದೀಕ್ಷೆ, ಕ್ರಿಯಾದೀಕ್ಷೆ. ಇವುಗಳಲ್ಲಿ ಆ 3 ದೀಕ್ಷೆಗಳು ಷಡ್ವಿಧ ಶುದ್ಧಿಯಿಂದ ಕೂಡಿವೆ. ಇದರದ್ದು ಏನ್ ಮಾಡಬೇಕು? ಪಾಠ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಯಾಕಂದ್ರೆ ದೀಕ್ಷೆ ಚಾಲು ಆದ್ಮೇಲೆ ಅದು ಒಂದು ದೊಡ್ಡ ಕತಿ. ಇದು ಶಿವನ ಮಹಿಮೆ ಹೇಳಿದ್ರು. ಈಗ ಶಿವ ದೀಕ್ಷೆಯಿಂದ ಇದೊಂದು ಸ್ವಲ್ಪ ಮುಗಿಯಂಗ್ ಕಾಣ್ತದ. ಪಟ ಓದಿ ಮುಗಿಸ್ತೇನೆ. 2ನೇ ಪಟಲ
ಗುರು ನಿರೂಪಣಕ್ ಬರ್ತದ. ಇವು 4 ಸಾಲದ ಓದಿ ಬಿಡ್ತೀನಿ, 1ನೇ ಪಟಲ ಮುಗದೆ ಹೋಗ್ಬಿಡ್ತದ. ಅದು ಗುರುವಿಂದ ಆಮೇಲೆ ನೋಡಮ್. ಶಿವದೀಕ್ಷೆ ತ್ರಿವಿಧ: ವೇದಾದೀಕ್ಷೆ, ಮನುದೀಕ್ಷೆ, ಕ್ರಿಯಾದೀಕ್ಷೆ. ಇವು 3 ಬರ್ಕೋರಿ ಒಂದ್ ಕಡೆ. ಆ 3 ದೀಕ್ಷೆಗಳು ಷಡ್ವಿಧ. ಹಂಗಲ್ಲ, ಷಡ್ವಿಧ ಅಲ್ಲ, ಅದು ಷಡದ್ವ ಶುದ್ಧಿಯಿಂದ ಕೂಡಿವೆ. ಷಡದ್ವ ಶುದ್ಧಿ ಅಂತ 3 ದೀಕ್ಷೆಗಳು ಷಡದ್ವ ಶುದ್ಧಿಯಿಂದ ಕೂಡಿವೆ, ಗುರು ಕಾರುಣ್ಯ ಭರಿತವಾಗಿವೆ. ಗುರು ಕಾರುಣ್ಯ ಭರಿತ ಅದಾವ ಷಡ ಅದ್ವ ಶುದ್ಧಿ. ಏನೇನದವ? ವೇದಾದೀಕ್ಷೆ, ಮನುದೀಕ್ಷೆ, ಕ್ರಿಯಾದೀಕ್ಷೆ 3 ದೀಕ್ಷೆಗಳು ಷಡದ್ವ ಶುದ್ಧಿಯಿಂದ ಕೂಡಿವೆ, ಗುರು ಕಾರುಣ್ಯ ಭರಿತವಾಗಿವೆ, ಭಸ್ಮ, ರುದ್ರಾಕ್ಷ, ಲಿಂಗ ಧಾರಣ ಆತ್ಮಕವಾಗಿವೆ. ಭಸ್ಮ, ರುದ್ರಾಕ್ಷ, ಲಿಂಗ ಧಾರಣಾತ್ಮಕವಾಗಿವೆ. ಈ ತ್ರಿವಿಧ ದೀಕ್ಷೆಗಳಿಗೆ ಶಾಂಭವ ವೃತ ಎಂದು ಹೆಸರು. ಭಸ್ಮ, ರುದ್ರಾಕ್ಷಿ, ಲಿಂಗ ಕಟ್ಟಿಕೊಂಡ್ರೆ ಶಾಂಭವ ವೃತ ಅಂತ ನೋಡ್ರಿ. ಅದು ವೇದ ಶಾಸ್ತ್ರಗಳಲ್ಲಿ ನಿರ್ದಿಷ್ಟವಾಗಿ ಅವುಗಳಿಂದ ಪ್ರೇರಿತವಾಗಿವೆ. ಇದು ಮುಖ್ಯವಾಗಿ ಶಿವಪ್ರಸಾದ ಕಾರಣವಾಗಿದೆ. ಇದರಿಂದ ಭವ ನಿವಾರಣೆಯಾಗುತ್ತದೆ. ಈ ತ್ರಿವಿಧ ದೀಕ್ಷೆಗಳಲ್ಲಿ ಒಂದೊಂದರಿಂದಲೇ ಮುಕ್ತಿ ದೊರೆಯುತ್ತದೆ. ಯಾವಾದರೆ ಒಂದು ಮಾಡಿದ್ರೂ ಮುಕ್ತಿ ಸಿಗ್ತದ? ಅಂಥದ್ದು 3 ಮಾಡಿಬಿಟ್ರಿ ಅಂತಂದ್ರೆ ಖಂಡಿತ ಮೋಕ್ಷ ಸಿಗುತ್ತದೆ. ಈ ತ್ರಿವಿಧ ದೀಕ್ಷೆಗಳಲ್ಲಿ ಒಂದರಿಂದಲೇ ಮುಕ್ತಿ ದೊರೆಯುತ್ತದೆ ಎಂದು ಶ್ರುತಿಯಲ್ಲಿ ಹೇಳುವಾಗ ಇನ್ನು 3ರಿಂದ ಮೋಕ್ಷವಾಗುತ್ತದೆ ಎಂದು ಬೇರೆ ಹೇಳಬೇಕಾಗಿಲ್ಲ. ಶಾಂಭವ ವೃತ ಅಂತಂದ್ರೆ ಭಸ್ಮ, ರುದ್ರಾಕ್ಷ, ಲಿಂಗ ಧಾರಣಾತ್ಮಕವಾದ ವೃತ ಏನದಲ್ಲ ಅದೇ ಶಾಂಭವ ವೃತ. ಶಾಂಭವ ಅಂದ್ರೆ ಶಂಭು, ಶಿವವೃತ. ಇವು 3 ರುದ್ರಾಕ್ಷಿ ಹಾಕೋಬೇಕು, ಲಿಂಗ ಹಾಕೋಬೇಕು, ಭಸ್ಮ. ಇವು 3 ಇದ್ರೆ ಶಾಂಭವ ವೃತ. ಇದು ಆಯ್ತು, 1ನೇ ಪಟಲ ಮುಗೀತು. ಹೆಂಗೋ ಮಾಡಿ ಮುಗಿಸಿದೆವು. ನಮ್ಮ ಬೆನ್ನ ನಾವೇ ಚಪ್ಪರ್ಸ್ಕೋಬೇಕು. ಯಾಕಂದ್ರೆ ಇದು ತಿಳಿಲಾರ್ದಂತದ್ದು ತಿಳ್ಕೊಳಕತ್ತೀವಿ. ಸರಳ ಅನಿಸ್ತಾ? ಬರ್ದಾರ ಜಯಚೇನಿ ಅವರು, ಸಂತೋಷ ಪಟ್ಟು ಓದ್ಕೊಂಡು ಹೋಗೋದಷ್ಟೇ. ಏನಾರ ಡೌಟ್ಸ್ ಅದಾವ ಕೇಳ್ಬೇಕ? ಏನಾರ ಇದ್ರಾಗ ಯಾರು ಮುಂದಿದ್ದಂಗೆ ಕಾಣಂಗಿಲ್ಲ. ಏನ್ ಡೌಟ್ ಇಲ್ರಿ? ಶಿವದೀಕ್ಷೆ ಏನ್ರಿ? ನಿಶಾಚರ್ಯರಿಗೆ ಅಂತ ಎಲ್ಲಿ ಅದ ರೀ? ಒಳಗೆ ಎಲ್ಲಿ ಅದ ಏನದು? ನಿಶಾಚಾರ ಅಂದ್ರೆ ಕತ್ತಲ್ದಾಗ ಅಜ್ಞಾನಿಗಳಂತ, ಮತ್ತೇನು? ನಿಶೆ ಅಂತಂದ್ರೆ ಅಜ್ಞಾನ, ಮತ್ತೇನಿಲ್ಲ. ನಿಶಾಚಾರ ಅಂದ್ರೆ ಅಜ್ಞಾನಿಗಳಾಗಿ ತಿರ್ಗವ್ರು. ಈ ಓದಿದ್ರಾಗೆ ಅದ. ಈ ಓದಿದ ಸಾಲ್ನಾಗ ಮೊದಲು ಯಾವಾಗ ಇತ್ತದ? ಶಿವದೀಕ್ಷೆ ತ್ರಿವಿಧ: ವೇದಾದೀಕ್ಷೆ, ಮನುದೀಕ್ಷೆ, ಕ್ರಿಯಾದೀಕ್ಷೆ. ಇವು ಆ 3 ದೀಕ್ಷೆಗಳು ಷಡದ್ವ ಶುದ್ಧಿಯಿಂದ ಕೂಡಿವೆ. ಗುರು ಅದೇ ಷಡದ್ವ ಅಂತಂದ್ರೆ ಷಟಸ್ಥಲಗಳು ಅಷ್ಟೇ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣಾಯಿಕೆ ಆ ರೀತಿ ಶುದ್ಧಿ ಇರ್ತದೆ. ಗುರು ಕಾರುಣ್ಯ ಭರಿತ. ಏನ್ರಿ? ಷಡ ಅದ್ವ ಶುದ್ಧಿ. ಅದ್ವ ಅನ್ನೋ ಶಬ್ದ ಬಹಳ ಬಳಸ್ಲಕತ್ತಾರ. ಏನು? ಶುದ್ಧ ಅದ್ವ ತತ್ವಗಳು
ಶುದ್ಧ ಅಶುದ್ಧ ಅಧ್ವ ತತ್ವಗಳು, ಅಶುದ್ಧ ಅಧ್ವ ತತ್ವಗಳಂತ. ಈ ಅಧ್ವ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಬರ್ತದ ಗೊತ್ತಿಲ್ಲ, ಒಟ್ಟ ಅಧ್ವ ಅನ್ನೋ ಶಬ್ದ ಬಳಸ್ಲಕತ್ತಾರ ಅವ್ರು ಇದ್ರೊಳಗೆ. ಯಾವಾದರೆ ಒಂದು ಭಸ್ಮ ಧಾರಣೆ ಮಾಡಿದ್ರೆ ಮೋಕ್ಷ ಆಗ್ತದೆ, ರುದ್ರಾಕ್ಷಿಯಿಂದಲೇ ಮೋಕ್ಷ ಆಗ್ತದೆ, ಲಿಂಗ ಧಾರಣದಿಂದಲೇ ಮೋಕ್ಷ ಆಗ್ತದ, ಒಂದರಿಂದ ಮೋಕ್ಷ ಆಗ್ತದ ಅಂತೇಳಿ ವೇದಗಳು ಹೇಳುವಾಗ ಈ ಮೂರನ್ನು ಮಾಡಿದರೆ, ಶಾಂಭವ ವೃತ ಮಾಡಿದ್ರೆ ಮೂರರಿಂದ ಖಂಡಿತ ಮೋಕ್ಷ ಆಗ್ತದ, ಬೇರೆ ಹೇಳುವ ಅವಶ್ಯಕತೆ ಇಲ್ಲ ಅಂತೇಳಿ ಈಗೇನ್ ಮಾಡಿದ್ರು, ಒಂದು ಅಷ್ಟಾವರಣದ ಮಹತ್ವವನ್ನ ಹೇಳ್ಕೊಂಡು ಬಂದ್ರು. ಈಗ ಮುಂದ ಗುರುತತ್ವ ನಿರೂಪಣ ಅಂತೇಳಿ 2ನೇ ಪಟಲ. ಮುಂದಿನ ಸಾರ ಈ ಗುರುತತ್ವ ನಿರೂಪಣದ ಬಗ್ಗೆ ವಿಚಾರ ಮಾಡಮು. ನೀವೇನ್ ಮಾಡ್ಬೇಕು, ಈ ಚಂದ್ರ ಜ್ಞಾನಾಗಮದ ಪಾಠ 1ನೇ ಪಟಲ ಕಂಪ್ಲೀಟ್ ಓದಿ ಹೇಳಿನೀಗ. ಮುಂದಿನ ಸಲ ಬರೋದ್ರಾಗೆ ಇನ್ನೊಂದು ಸಾರಿ ನೀವು ಅದನ್ನ ಕೇಳ್ಕೋಬೇಕು, ಕೂತು ಕೇಳಿ ಮುಂದಿನ ಪಾಠಕ್ಕೆ ತಯಾರಾಗಿ ಬರ್ಬೇಕು. ಮುಂದಿನ ಸಲ ಇದು ಕೇಳಲಾರ್ದೆ ಬಂದ್ರಿ ಅಂತಂದ್ರೆ ಅದು ಮರ್ತು ಹೋಗ್ಬಿಡ್ತದ, ಮತ್ತೊಂದೇನೋ ಹೊಸದು ಹೇಳಕತ್ತೀವಿ ಅನ್ನಂಗ ಆಗ್ತದ. ಅದಕ್ಕೆ ಮುಂದಿನ ಪಾಠ ಬರೋ ಸಮಯದಲ್ಲಿ ಇವತ್ತಿನ ಪಾಠವನ್ನ ಕುಂತು ಕೇಳಿ ಬರ್ಬೇಕು. ಕೇಳಿದ್ರೆ ನಿಮಗೆ ಸರಳ ಆಗ್ಬಿಡ್ತದೆ, ಅದು ಮುಂದಿನ ಕೇಳಕ್ ಈಸಿ ಆಗ್ತದೆ. ಕರೆಕ್ಟಾ ಇಲ್ಲ ನಾ ಹೇಳೋದು? 4 ಗಂಟೆಗೆ ನೀವು ಬರ್ತೀರಿ ಅಂತಂದ್ರ ಮಧ್ಯಾಹ್ನ 2-2:15 ಕುಂತು ಈ ಪಾಠ ಕಂಪ್ಲೀಟ್ ಕೇಳಿಬಿಟ್ರಿ ಅಂತಂದ್ರ ಏನು ಒಂದು ತಾಸು 1.5 ತಾಸಿಂದ ಇರ್ತದ. ಸೋಮ್ ನಿಮ್ ಕೆಲಸ ಮಾಡ್ಕೊತಿದ್ ಹಚ್ಕೊಂಡು ಕೇಳಿದ್ರಿ ಅಂತಂದ್ರ ಆಮೇಲೆ 4ಕ್ಕೆ ನೀವು ಬರಾಗ ಇದೆಲ್ಲ ವಿಷಯಗಳ ಸಮೇತ ನೀವು ಅದನ್ನು ಕೇಳಿದ್ರೆ ಇನ್ನೂ ಚಂದ ಅರ್ಥ ಆಗ್ತದ ಅಂಥೇಳಿ ಇವತ್ತಿನ ಪಾಠ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.